ನನ್ನೇ ನೀವು ಕೇಳಿದ್ರಿ, ಉಪಾಸನೆಗಳಿಂದ ಆರಂಭ ಮಾಡುತ್ತೆ. ಉಪಾಸನೆಗಳು ಅದರಲ್ಲಿ ಒಂದು ಕ್ರಮ ಇದೆ. ಇದಕ್ಕೆ ವ್ಯಷ್ಟಿ ಅಂತಾರೆ, ಸಮಷ್ಟಿ ಅಂತಾರೆ. ಜ್ಞಾಪಕ ಬಂತಲ್ಲ? ವ್ಯಷ್ಟಿಯಿಂದ ಕ್ರಮೇಣ ಸಮಷ್ಟಿ ಕಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಕ್ರಮವಾಗಿದೆ ಅದರಲ್ಲಿ, ಗೊತ್ತಾ? ಆಮೇಲೆ ಒಂದು ಕಡೆ ತಜ್ಜಾನ್ ಅಂದರೆ ಈ ಜಗತ್ತೆಲ್ಲವೂ ಬ್ರಹ್ಮವೇ ಆಗಿದೆ ಅಂತ ಅನ್ನೋದನ್ನು ಹೇಳ್ತು. ಆಮೇಲೆ ಹೇಳಿದೆ, ವೈಶ್ವಾನರೋಪಾಸನೆಯನ್ನು ಮಾಡಿದವರಿಗೆ ಏನು ಸಿದ್ಧಿ ಬರುತ್ತೆ ಅಂದರೆ, ಅವನು ಸಂಕಲ್ಪ ಮಾಡಿ ಊಟ ಮಾಡಿದ್ರೆ ಬೇರೆಯವ್ರಿಗೆಲ್ಲ ಊಟ ಆಗುತ್ತೆ. ಆ ಥರ ಅಲ್ಲಿಗೆ ಎಲ್ಲರಲ್ಲಿರೋದು ಒಬ್ಬನೇ ಆತ್ಮ ಅಂತ ಅನ್ನೋದು ನಿಜವಾಯ್ತಾ ಅಲ್ಲ? ಆದ್ದರಿಂದ ಹೀಗೆ ಇವಾಗ ಏನು ತೋರಿಸ್ಬೇಕು ಅಂದರೆ, ಈ ಬ್ರಹ್ಮ ಅಂದರೆ ಯಾವುದು, ಅವು ಎಲ್ಲರ ಆತ್ಮನೂ ಅವನೇ ಅನ್ನೋದು ಹೇಗೆ, ಅದೇ ಅನ್ನೋದು ಹೇಗೆ, ಇದನ್ನು ಸಿದ್ಧ ಮಾಡಿ ತೋರಿಸ್ಬೇಕು. ಅದನ್ನು 6ನೇ ಅಧ್ಯಾಯದಲ್ಲಿ ಆರಂಭ ಆಗುತ್ತೆ ಅಲ್ಲ. ಇಲ್ಲಿ ಸ್ವಲ್ಪ ಕಥೆಯ ಮೂಲಕ ಹೇಳುತ್ತೆ. ಅವನು ಆರುಣೇಯ ಶ್ವೇತಕೇತು ಅಲ್ಲ, ಅವನು ಶ್ವೇತಕೇತು ಮಗ. ಅವನು ಸುಮ್ಮನೆ ಇದ್ದ, ಓಡಾಡ್ಕೊಂಡಿದ್ಬಿಟ್ಟಿದ್ದ. ಪ್ರಾಯಶಃ 13-14 ವಯಸ್ಸು ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಅವನು ಥರ ಥರ ಓಡಾಡ್ಕೊಂಡಿದ್ಬಿಟ್ಟಿದ್ದಾನೆ. ಆವಾಗ ತಂದೆ ಆದವನು ಅವನೊಂದು ಸ್ವಲ್ಪ ಬೈತಾನೆ, ಇದೇನಿದು, ನೀನೇನು ಹೀಗೆ ಏನಾದರೂ ಹೋಗಿ ವಿದ್ಯಾಭ್ಯಾಸ ಅದು ಮಾಡ್ಕೊಂಡು ಬರ್ತೀಯೋ ಅಥವಾ ಸುಮ್ಮನೆ ಬ್ರಹ್ಮಬಂಧುವಾಗಿರ್ತೀಯೋ ಅಂತ ಕೇಳ್ತಾನೆ. ಏನು ಬ್ರಹ್ಮಬಂಧು ಅಂದರೆ ಬ್ರಾಹ್ಮಣರು ನೀನು ಬಂಧುಗಳೇ ವಿನಃ ನೀನು ಬ್ರಾಹ್ಮಣ ಅಲ್ಲ ಅಂತ ಹೇಳ್ಬಿಡ್ತೀವಿ. ಸರಿ, ಚುರ್ರ್ ಅಂತ ಅವನು ಅಷ್ಟು ಜೋರಾಗಿ ಹೇಳಿದಾಗ ಸರಿ ಅಂತ ಅವನು ಹೊರಟೋಗ್ತಾನೆ. ಹೊರಟೋಗಿ 14 ವರ್ಷ ಇದ್ಬಿಟ್ಟು ಬರ್ತಾನೆ. 14 ವರ್ಷ 12 ವರ್ಷ ಇದ್ಬಿಟ್ಟು ಬರ್ತಾನೆ. ಬಂದು ತಂದೆಗೆ ನಮಸ್ಕಾರ ಕೂಡ ಮಾಡೋದಿಲ್ಲ, ನೆಟ್ಟಿಗಿರ್ತಾರೆ, ಸ್ತಬ್ಧ. ಗೊತ್ತಾ? ಅಂದರೆ ಬಗ್ಗೋ ಸ್ವಭಾವ ಇಲ್ಲ, ನಮಸ್ಕಾರ ಮಾಡೋದಿಲ್ಲ, ಏನೂ ಇಲ್ಲ. ಅವನು ಏನ್ಕೊಂಡ್ಬಿಟ್ಟಿದ್ದಾನೆ ಅಂದರೆ, ಅಯ್ಯೋ ನಾನು ಅಲ್ಲೆಲ್ಲ ಹೋಗಿ BA MA ಪಾಸ್ ಮಾಡ್ಕೊಂಡು ಬಂದಿದ್ದೀನಿ, ನಮ್ಮಪ್ಪ ಇಲ್ಲಿ ಹಳ್ಳಿ ಒಳಗಿದ್ದಾನೆ, ಅವನಿಗೇನು ಗೊತ್ತು ಅನ್ನೋ ಥರ. ಅದನ್ನು ನೋಡಿದ ಕೂಡಲೇ ತಂದೆಗೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಇವನು ಸನ್ಮಾರ್ಗಕ್ಕೆ ಇಳಿಸ್ಬೇಕು ಅಂತ ಅವನು ಕೇಳ್ತಾನೆ. ಏನು ಕೇಳ್ತಾನೆ ಅಂದರೆ, ಏನಪ್ಪ ಎಲ್ಲವನ್ನೂ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ಕಾಣಿಸುತ್ತೆ, ಅದರಿಂದ ನೀನು ಏನೇನೋ ತಿಳ್ಕೊಂಡಿದೆಯಲ್ಲ, ಇದೂ ತಿಳ್ಕೊಂಬಿಟ್ಟಿದೆಯಾ ಅಂತಾನೆ. ಏನು ಅಂದರೆ, ತಮಾದೇಶಮಪ್ರಾಕ್ಷೋ ಏನಾಶ್ರಿತಂ ಶ್ರುತಂ ಭವತ್ಯಮತಂ ಮತಂ ವಿಜ್ಞಾತಂ ವಿಜ್ಞಾತಂ. ಏನಪ್ಪ ಅಂದರೆ, ಯಾವುದೋ ಒಂದಿದೆ, ಅದು ಯಾವ ಥರದ್ದು ಅಂದರೆ, ಅದ್ರ ಬಗ್ಗೆ ಕೇಳಿಬಿಟ್ರೆ ಬಾಕಿ ಏನೇನೋ ಇದೆಯಲ್ಲ ಕೇಳದೆ ಇರೋದು ಅದೆಲ್ಲ ಕೇಳಿದಕ್ಕೆ ಸಮಾನ, ಅದ್ರ ಕೇಳಿದಂತೆ ಆಗೋಯ್ತು. ಯಾವುದರ ಬಗ್ಗೆ ಮನನ ಮಾಡಿದರೆ ಬೇರೆ ಎಲ್ಲವೂ ಮನನ ಆಗೋಗುತ್ತೋ ಅದು. ಯಾವುದನ್ನು ತಿಳ್ಕೊಂಡ್ರೆ ಬೇರೆ ಎಲ್ಲವೂ ಗೊತ್ತಾಗ್ಬಿಡುತ್ತೋ ಅದು. ಅದನ್ನು ಕೂಡ ತಿಳ್ಕೊಂಬಿಟ್ತೀಯ ನೀನು. ಓ, ಇವನಿಗೆ ಬೇಜಾರಾಗೋದು, ಯಾಕೆಂದ್ರೆ ನಮಗೆ ಗೊತ್ತಿರಲಿಲ್ಲ ಅದಲ್ಲ. ಇಲ್ಲೇನು ಹೇಳಿದ್ದು, ಯಾವುದೋ ಒಂದಿದೆ, ಅದನ್ನು ತಿಳ್ಕೊಂಡ್ರೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ ಅಂತ ಇದೆ. ಇದೇನಿದು, ನನಗೆ ಈ ಥರದ್ದು ಒಂದು ಗೊತ್ತಿಲ್ವಲ್ಲ. ಆವಾಗ ಅವನು ಹೇಳ್ತಾನೆ, ಅಪ್ಪ ದಯವಿಟ್ಟು ಕ್ಷಮಿಸಬೇಕು, ನಮ್ಮ ಗುರುಗಳು
ಅವ್ರಿಗೆ ಗೊತ್ತಿದ್ದಿದ್ರೆ ಖಂಡಿತ ಹೇಳಿರೋರು. ಗೊತ್ತಿರೋದೆಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿದರು. ಆದ್ದರಿಂದ ನನಗೆ ಗೊತ್ತಿಲ್ಲ. ಅವ್ನಿಗೆ ಇನ್ನೊಂದು ಹೆದರಿಕೆ, ತಿರ್ಗಾ ಹೋಗು ಸರಿಯಾಗಿ ತಿಳ್ಕೊಂಬಂದ್ಬಿಟ್ರೆ, ಅದಕ್ಕೋಸ್ಕರ ದಯವಿಟ್ಟು ನೀನೇ ನನಗೆ ಹೇಳಬೇಕು ಅಂತ ಹೇಳ್ತಾನೆ. ಗೊತ್ತಲ್ಲ. ಇವಾಗ ಈ ಮಂತ್ರದಲ್ಲೇ ಏನು ಗೊತ್ತಾಯ್ತು ನೋಡಿದೆ, ಮುಂದಕ್ಕೂ ಬರುತ್ತೆ. ನಾರದನು ಹೆಚ್ಚು ಕಡಿಮೆ ಇದನ್ನೇ ಕೇಳ್ತಾನೆ. ಎಲ್ಲ ಗೊತ್ತಾಗಿದೆ ನನಗೆ, ನಾನು ಗೊತ್ತಿಲ್ಲದೆ ಇರೋದೇ ಇಲ್ಲ, ಆದರೆ ಇನ್ನೂ ದುಃಖದಲ್ಲಿದ್ದೀನಿ. ಹಾಗೇನೆ ಇಲ್ಲಿ ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ. ಆದರೆ ಎಲ್ಲವನ್ನೂ ತಿಳ್ಕೊಳ್ಳೋದು, ಇದನ್ನು ತಿಳ್ಕೊಂಡ್ರೆ ಅದೆಲ್ಲ ಗೊತ್ತಾದಂತೇನೆ, ಅದು ನನಗೆ ಗೊತ್ತಿಲ್ವಲ್ಲ. ಆಯ್ತಾ? ಆದ್ದರಿಂದ ಅವನ ತಂದೆ ಏನು ಕೇಳ್ತಾನೆ, ಹೇಗೆ, ಏನದು ಅಂತ ಕೇಳ್ತಾನೆ. ಸ್ಪಷ್ಟವಾಯ್ತಲ್ಲ ಪ್ರತಿಯೊಬ್ಬರಿಗೂ. ಯಾವುದೋ ಒಂದಿದೆ, ಅದನ್ನು ತಿಳ್ಕೊಂಡ್ರೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಏನದು ಅಂದರೆ ಹೇಳ್ತಾನೆ. ಅವಾಗ 3 ದೃಷ್ಟಾಂತಗಳು ಕೊಡ್ತಾನೆ. ಯಥಾ ಸೌಮ್ಯ ಏಕೇನ ಮೃತ್ಪುಂಡೇನ ಸರ್ವಂ ವಿಜ್ಞಾತಂ ಸ್ಯಾತ್ ವಾಚಾರ್ಪಣ ವಿಕಾರೋ ನ ಮೃತ್ತಿಕೇತ್ಯವ ಸತ್ಯಂ. ಯಥಾ ಸೌಮ್ಯ ಏಕೇನ ಲೋಹಮಣಿನಾ ಸರ್ವಂ ಲೋಹಂ ವಿಜ್ಞಾತಂ ಸ್ಯಾತ್ ವಾಚಾರ್ಪಣ ವಿಕಾರೋ ನ ಮೃತ್ತಿಕೆ ಲೋಹಮಿತ್ಯವ ಸತ್ಯಂ. ಯಥಾ ಸೌಮ್ಯ ಏಕೇನ ಘನಕೃಂದನೇನ ಸರ್ವಂ ಕಾರ್ಷ್ಣಾಯಸಂ ವಿಜ್ಞಾತಂ ಸ್ಯಾತ್ ವಾಚಾರ್ಪಣ ವಿಕಾರೋ ನ ಕಾರ್ಷ್ಣಾಯಸಮಿತ್ಯವ ಸತ್ಯಂ. ಏವಂ ಸೌಮ್ಯ ಸಾದೇಶೋ ಭವತಿ. ಆದೇಶ ಅಂದರೆ ಉಪದೇಶವೇ ಆಗಬೇಕದಕ್ಕೆ. ನಾವು ಬೇರೆ ರೀತಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ. ನೋಡಿ, ನೀವೆಲ್ಲ ಗೊತ್ತಿರೋದ್ರಿಂದ ಹೇಳಬೇಕು. ಇವಾಗ ಬ್ರಹ್ಮ ಅಂತಿದೆ, ಅದೇನು ಅಂತನ್ನೋದನ್ನು ನಾವೇ ಚರ್ಚೆ ಮಾಡಿ ಅದೆಲ್ಲ ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕೆ ಅಂತ ನೋಡಿ, ಇವಾಗ ಸಾಧಾರಣವಾಗಿ ನಾವೆಲ್ಲ ತಿಳ್ಕೊಳ್ಳೋದು ಹೇಗೆ ತಿಳ್ಕೊಳ್ತೀವಿ? ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಇವುಗಳಿಂದ ತಾನೇ ತಿಳ್ಕೊಳ್ತೀವಿ. ಇವಾಗ ಈ ಎಲ್ಲ ಪ್ರಮಾಣಗಳೂ ಪ್ರತ್ಯಕ್ಷದ ಮೇಲೆ ಆಧಾರಿತವಾಗಿದೆ. ನೋಡಿ, ಅದ್ರ ಏನರ್ಥ? ಪ್ರತ್ಯಕ್ಷವಾಗಿ ನೋಡಿ ತಿಳ್ಕೊಂಡೆ ಇದು ಪ್ರತ್ಯಕ್ಷವೇ ಆಗೋಯ್ತು. ಅನುಮಾನದಲ್ಲಿ ನಾನು ಅನುಮಾನ ಮಾಡಿರೋ ಸರಿಯಾಗಿದೆಯೋ ಇಲ್ವೋ, ಬೆಟ್ಟದ ಮೇಲೆ ಹೊಗೆ ಇದೆ ಅಂದರೆ ಹೊಗೆ ಇನ್ನೋದಕ್ಕೆ ಏನು ಗ್ಯಾರಂಟಿ? ನಾನು ನೋಡ್ಕೊಂಬಂದಾಗ ಇದ್ದಿರೋ ತಾನೆ, ಅದನ್ನು ಅಲ್ಲೂ ಪ್ರತ್ಯಕ್ಷವೇ. ಉಪಮಾನ ಅಂದರೆ ಇನ್ನೊಂದು ದೃಷ್ಟಾಂತದ ಮೇಲೆ ತಿಳ್ಕೊಳ್ಳೋದು. ಗೊತ್ತಾಯ್ತಾ? ಝೀಬ್ರಾ ತಿಳ್ಕೊಂಡಿದೆ, ನಾನು ತಿಳ್ಕೊಂಡೋದು ಸರಿ ಅಂತ ಗೊತ್ತಾಗೋದಕ್ಕೆ ಅದು ನೋಡಿದ್ರೆ ತಾನೆ. ಹಾಗೆ ಅರ್ಥಾಪತ್ತಿನಲ್ಲಿ ದೇವದತ್ತ ಊಟ ಮಾಡಿದ್ದು ಯಾರೂ ನೋಡಲೇ ಇಲ್ಲ ಅಂದಾಗ ನಾನೇನು ತಿಳ್ಕೊಂಡೆ ಅಂದರೆ ದೇವದತ್ತ ಊಟ ಮಾಡೋದಿಲ್ಲ ಅಂತ ತಿಳ್ಕೊಂಡೆ. ಆದರೆ ಅವನು ನೋಡಿದ್ರೆ ಏನಾಯಿತು, ಒಳ್ಳೆಯದು ಅಷ್ಟಪುಷ್ಟವಾಗಿದ್ದಾನೆ. ಆದ್ದರಿಂದ ನಾ ಮುಂಚೆ ತಿಳ್ಕೊಂಡಿದ್ದು ಸರಿಯಲ್ಲ. ನಾ ಇವಾಗೇನು ತಿಳ್ಕೊಬೇಕು ಅಂದರೆ ಅವನು ಯಾರೂ ಕಾಣದೇ ಇರೋ ಊಟ ಮಾಡ್ತಾನೆ ಅಂತ ತಿಳ್ಕೊಂಡೆ. ಅದರಿಂದರ್ಥ ಅವನು ಊಟ ಮಾಡಿದ್ದು ಯಾರೂ ನೋಡಲಿಲ್ಲ ಅಂದರೆ ಅರ್ಥ ಅವನು ಊಟ ಮಾಡೋದಿಲ್ಲ ಅಂತಲ್ಲ, ಯಾರೂ ಕಾಣಿಸ್ದೇ ಇರೋ ಊಟ ಮಾಡ್ತಾನೆ ಅಂತ. ಇದು ಯಾವಾಗ ಗೊತ್ತಾಯಿತು? ಪ್ರತ್ಯಕ್ಷವಾಗಿ ಇರೋದು ತಾನೇ ಗೊತ್ತಾಯ್ತು ನೋಡಿದ್ರಿಂದ. ಅಂದರೆ ಎಲ್ಲ ಪ್ರಮಾಣಗಳು ಪ್ರತ್ಯಕ್ಷದ ಆಧಾರದ ಮೇಲೆ ನಿಂತಿವೆ. ಗೊತ್ತಾಯ್ತಾ? ಈ ಬ್ರಹ್ಮ ಅನ್ನೋದು, ಆತ್ಮ ಅನ್ನೋದು ಪ್ರತ್ಯಕ್ಷಕ್ಕೆ ವಿಷಯವಲ್ಲ. ಅರ್ಥ ಆಗ್ತಾ ಇದೆಯಾ? ಪ್ರತ್ಯಕ್ಷಕ್ಕೆ ವಿಷಯವಲ್ಲದೇ ಇರೋದನ್ನು ನಾನು ಹೇಗೆ ತಿಳ್ಕೊಳ್ಳೋಕ್ಕಾಗುತ್ತೆ ಉಪದೇಶ ಇಲ್ಲದೆ? ನಾನು ಯಾವಾಗಲೂ ಪ್ರತ್ಯಕ್ಷದಲ್ಲೇ ಇದ್ದು ನನಗೆ ಅದೇ ರೂಢಿಯಾಗಿದೆ. ಆದ್ದರಿಂದ ಇದರ ಕಲ್ಪನೆ ಮಾಡೋದಕ್ಕೆ ಕೂಡ ನನ್ನ ಕೈಲಿ ಆಗೋದಿಲ್ಲ. ಅದ್ಭುತ.
ಸರಿ, ಹಾಗಾದರೆ ಯಾರೋ ಒಂದೇನೋ ಹೇಳಿದ್ರು, ಅದನ್ನು ಸುಮ್ಮನೆ ನಾನು ನಂಬ್ಕೊಂಡು ಬಿಡೋದು ಅಂತಲ. ಹಾಗಿದ್ರೆ ಬ್ರಹ್ಮ ಅಂದರೆ ಯಾವ ಪ್ರಮಾಣದಿಂದಲೂ ತಿಳ್ಕೊಳ್ಳೋಕ್ಕಾಗಲ್ಲ. ಗುರುಗಳು ಹೇಳಿದ್ರು ಹೀಗೀಗಿದೆ ಅಂತ. ಏನು ಪ್ರಮಾಣ ಅಂದರೆ ಶ್ರುತಿ ಅಂತ ಹೇಳಿದ್ರು. ಸರಿ, ಕೇಳಿದೆ, ತಿಳ್ಕೊಂಡೆ. ಅಂದರೆ ಒಂದು ದೋಷ ಬರುತ್ತೆ. ಏನಂದರೆ ಬೇರೆ ಪ್ರಮಾಣಗಳಲ್ಲಿ ಪ್ರತ್ಯಕ್ಷದ ಮುಖಾಂತರ ನನ್ನ ಅನುಭವಕ್ಕೆ ಬಂತು ವಿಷಯ, ಹೀಗೆ ಓ ಸರಿಯಾಗಿದೆ ಇವಾಗ ಹೌದು ಗೊತ್ತಾಗೋಯ್ತು ಅಂತ ಅನುಭವಕ್ಕೆ ಬರುತ್ತೆ. ಹಾಗೇನೆ ಇಲ್ಲೂ ಅನುಭವಕ್ಕೆ ಬರುತ್ತಾ ಇಲ್ವಾ ಅಂತ ಪ್ರಶ್ನೆ ಗೊತ್ತಾಯ್ತಲ್ಲ? ಅನುಭವ ಬರುತ್ತಾ ಇಲ್ವಾ? ಭಾಷ್ಯವಾಕ್ಯ ಪ್ರಮಾಣಸ್ಯ ಪ್ರಾಮಾಣ್ಯ ಅಂದ್ರೇನು? ದ ವ್ಯಾಲಿಡಿಟಿ ಆಫ್ ದಿ ಪ್ರಮಾಣ ಯಾವಾಗ ಅಂದರೆ ಅದು ಫಲ ನಿಶ್ಚಿತ ಫಲವದ್ ವಿಜ್ಞಾನೋಪಾದಕತ್ವ. ಅಂದರೆ ನಿಶ್ಚಿತ ಫಲ ಇರತಕ್ಕಂಥ ತಿಳುವಳಿಕೆ ಉಂಟಾಗಬೇಕು. ಅದಕ್ಕೆ ನಿಶ್ಚಿತವಾಗಿರೋ ಫಲವೂ ಇದೆ. ನನಗೆ ತಿಳುವಳಿಕೆ ಬರಬೇಕು, ಅನುಭವಕ್ಕೆ ಬರಬೇಕು, ಅದು ಗೊತ್ತಾಯ್ತಾ? ಆದ್ದರಿಂದ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಅನುಭವಕ್ಕೂ ಬರಬೇಕು, ನಿಜವೇ. ಅದನ್ನೇ ಅನುಭವಕ್ಕೆ ಬರದೆ ಸುಮ್ಮನೆ ಕೇಳೋದು ಅಂತ ಇಲ್ವೇ ಇಲ್ಲ. ಅನುಭವ ಬರುತ್ತಾ ಅಂದರೆ ಅನುಭವಕ್ಕೂ ಬರುತ್ತೆ. ಶ್ರುತಿ ಅದನ್ನು ಹೇಗೆ ಅನುಭವಕ್ಕೆ ತಂದ್ಕೋಬೇಕು ಅಂತಲೂ ಹೇಳುತ್ತೆ. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ಇದನ್ನು ಶ್ರುತಿ ಮುಖಾಂತರವೇ ತಿಳ್ಕೋಬೇಕು. ಸ್ಪಷ್ಟವಾಯ್ತಾ? ಆದ್ದರಿಂದ ಇದಕ್ಕೆ ಆದೇಶ, ಅವ್ರು ಹೇಳಿರೋ ಉಪದೇಶದಿಂದ. ಈ ದೃಷ್ಟಾಂತಗಳು ಏನಿದೆ ಅಂದರೆ ನೋಡಪ್ಪ, ಹೇಗೆ ಅಂದರೆ ಇವಾಗ ಏನು ಹೇಳಬೇಕು ನೋಡಿ, ಯಾವುದೋ ಒಂದಿದೆ, ಅದನ್ನು ತಿಳ್ಕೊಂಡ್ರೆ ಬಾಕಿ ಎಲ್ಲ ಗೊತ್ತಾದಂತೆ ಅಂತ ಇದೆ. ಅದಕ್ಕೆ ದೃಷ್ಟಾಂತ ಏನು ಅಂದರೆ, ನೋಡಪ್ಪ, ನೀನು ಮಣ್ಣಿನ ಒಂದು ಮುದ್ದೆ ನೋಡಿಬಿಟ್ಟು ಅದು ಇದು ಮಣ್ಣು ಅಂತ ತಿಳ್ಕೊಂಡ್ರೆ ಮಣ್ಣಿನಿಂದ ಆಗಿರ್ತಕ್ಕಂಥ ಹೂಜಿ, ಗಡಿಗೆ, ಇಟಿಕೆ, ಹೆಂಚು ಎಲ್ಲ ಗೊತ್ತಾದಂತೆ ತಾನೇ. ದೃಷ್ಟಾಂತ ಗೊತ್ತಾಯ್ತಾ ನಿಮಗೆ? ಇವಾಗ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಒಂದು ವಿಷಯವನ್ನು ತಿಳ್ಕೊಳ್ಳೋದು ಅಂದರೆ ಏನು ಅಂತ ತಿಳ್ಕೋಬೇಕು ಮುಂಚೆ. ಸರಿಯಾಗಿ ಗಮನಿಸಿ, ಇದೆಲ್ಲ ತುಂಬ ಆಳವಾದ ವಿಷಯಗಳು. ಇವಾಗ ಏನು ಅಂದರೆ ಟೇಬಲ್ಲು ಅಂತ ತಿಳ್ಕೊಂಡೆ. ಏನು ತಿಳ್ಕೊಂಡೆ ಅಂದರೆ ಮಣ್ಣು ಬಣ್ಣ ಇದೆ, ಕ್ಷೇತ್ರ ಇದೆ, 4 ಕಾಲಿದೆ ಅಂತ ತಿಳ್ಕೊಂಡ್ರೆ ಇದನ್ನು ಅದರ ಜ್ಞಾನ ಅಂತ ಹೇಳಲ್ಲ. ಇದು ಅದರ ಬಗ್ಗೆ ಇರೋ ಸಮಾಚಾರ. ಅದು ಹೇಗಿದೆಯೋ ಸುಮ್ಮನೆ ನೋಡಿ ತಿಳ್ಕೊಳ್ಳೋದಷ್ಟೆ. ಇದು ಇನ್ಫಾರ್ಮೇಷನ್ನು, ನಾಲೆಡ್ಜ್ ಅಲ್ಲ. ಅರ್ಥವಾಗ್ತಾ ಇದ್ದಾನೆ ಹೇಳಿದ್ದು? ಸುಮ್ಮನೆ ನೋಡಿ ಈ ಕ್ಷೇತ್ರ ಇದೆ, ಅದಿದೆ, ಇದಿದೆ ಅಂತ ತಿಳ್ಕೊಂಡ್ರೆ ಏನು ಬಂತು? ಏನು ಉಪಯೋಗ ಇಲ್ಲ. ಗೊತ್ತಾ? ಆದರೆ ಅದನ್ನು ತಿಳ್ಕೊಳ್ಳೋದು ಯಾಕೆಂದ್ರೆ ಎಲ್ಲ ಬೆಕ್ಕುಗಳು ಎಲ್ಲ ತಿಳ್ಕೊಳ್ತೆ, ಎಲ್ಲ ಪ್ರಾಣಿಗಳು ತಿಳ್ಕೊಳ್ತೇವೆ. ಒಂದು ವಸ್ತು ಗೊತ್ತಾಯಿತು ಅಂತಂತ ಅನ್ನುವಾಗ, ಹಾಗಿದ್ರೆ ಗೊತ್ತಾಯಿತು ಅಂದ್ರೆ ಅರ್ಥವೇನು ಅಂದರೆ, ನಾನು ಏನನ್ನು ನೋಡ್ತಾ ಇದ್ದೀನೋ ಅದೇ ಥರ ವಸ್ತುಗಳು ಬೇಕಾದಷ್ಟಿವೆ. ಇದು ಇದೆ, ಅದು ಇದೆ, ಕುರ್ಚಿ ಇದೆ, 1000 ಇದೆ. ಇದೆಲ್ಲವೂ ಇದೀ ಥರ ಇದೆ, ಆ ಥರ ಇದೆ, ಆ ಥರ ಇದೆ, ಆ ಥರ ಇದೆ ಅಂತ ಇನ್ಫಾರ್ಮೇಷನ್ನು ಇದ್ರೂ
ಇದೆಲ್ಲದರ ಸ್ವರೂಪವು ಒಂದೇ ಅಂತ ತಿಳ್ಕೊಂಡ್ರೆ ಅದು ಜ್ಞಾನ. ಅರ್ಥವಾಗ್ತಾ ಇದೆಯಾ? ಅದೇನಪ್ಪ ಅಂದರೆ ಜ್ಞಾನದ ಲಕ್ಷಣ ಏನು ಅಂದರೆ, ಜ್ಞಾನ ಬಂದ ಮೇಲೆ ಈ ಇನ್ಫಾರ್ಮೇಷನ್ ಎಲ್ಲನೂ ಒಟ್ಟಿಗೆ ಗೊತ್ತಾಗ್ಬಿಡುತ್ತೆ. ಮಣ್ಣು ಅಂತ ತಿಳ್ಕೊಂಡ್ರೆ ಗಡಿಗೆ ಹೂಜಾತು ಎಲ್ಲ ಗೊತ್ತಾಯ್ತು ಅಂತ ಅರ್ಥ. ನಿಮ್ಗೆ ದೃಷ್ಟಾಂತ ಗೊತ್ತಾಯ್ತಾ? ಅರ್ಥವಾಯ್ತಾ? ಇವಾಗ ನಾನು ವಿಶ್ವಾಸರ ತಿಂಡಿ ಇದು ದೃಷ್ಟಾಂತ ಅದು ಕೊಟ್ಟಿದ್ದೀನಿ. ಏನಪ್ಪ ಅಂದರೆ, ಈ ಟಿ ವಿನಲ್ಲಿ ನೋಡಿಬಿಟ್ಟು ಯಾವ್ದಾದ್ರು ಹೊಸದಾಗಿರುತ್ತೆ ಏನೊಂದು ಮಾಡ್ತಾರೆ. ಆಗ್ಬಿಟ್ಟು ಇದು ಏನು ಹೇಳಿ ಅಂತಾರೆ. ಇದು ಏನು ಅಂದರೆ ಕೆಂಪಿಗಿರೋದು, ಇದು ಮೆತ್ತಗಿರೋದು ಅಂತ ಇಷ್ಟು ಹೇಳಿದ್ರೆ ಗೊತ್ತಾಯ್ತು ಅಂತಾರ? ಯಾರೂ ಅನ್ನಲ್ಲ. ಏನು ಹೇಳಿ ಅಂತಂದರೆ ನೋಡ್ತಾರೆ, ಹೀಗೀಗಂತಾರೆ. ಮೈದಾ ಹಿಟ್ಟ ಅಂತಾರೆ. ಮೈದಾ ಹಿಟ್ಟಲ್ಲ ಹೇಳಿ ನೋಡ ಅಂದರೆ ಗೋಧಿ ಹಿಟ್ಟ ಇಲ್ಲ. ಏನಂದರೆ ಅಕ್ಕಿ ಹಿಟ್ಟು. ನಡೆಯುತ್ತೋ ಇಲ್ಲಪ್ಪ ಜೀವನದಲ್ಲಿ? ಅಂದ್ರೇನು, ಇದು ಯಾವುದರಿಂದ ತಯಾರು ಮಾಡಲ್ಪಟ್ಟಿದೆ ಅಂತ ತಿಳ್ಕೊಂಡ್ರೆ ಅದನ್ನು ಜ್ಞಾನ ಅಂತಾರೆ. ಇದೆಲ್ಲ ಕಾರ್ಯಗಳು, ಅದು ಕಾರಣ. ಕಾರ್ಯಗಳಿಂದ ಗೊತ್ತಾಗೋದು ಇನ್ಫಾರ್ಮೇಷನ್ನು, ಸಮಾಚಾರ. ಅದರ ಕಾರಣವನ್ನು ತಿಳ್ಕೊಂಡ್ರೆ ಅವುಗಳ ಸ್ವರೂಪ ಗೊತ್ತಾಗುತ್ತೆ. ಸ್ಪಷ್ಟವಾಗ್ತಾ ಇದೆಯಾ ನಿಮಗೆ? ಆದ್ದರಿಂದ ತಿಳ್ಕೊಳ್ಳೋದು ಅಂದರೆ, ಯಾವುದೇ ಕಾರ್ಯವನ್ನು ತಿಳ್ಕೊಳ್ಳೋದು ಅಂದರೆ ಏನಪ್ಪ ಅಂದರೆ, ಅದರ ಕಾರಣವನ್ನು ತಿಳ್ಕೊಂಡ್ರೇ ಅದು ತಿಳುವಳಿಕೆ ಅಂತ ಹೆಸರು. ಇಲ್ಲಿ ಹೋದರೆ ಸುಮ್ಮನೆ ಇಷ್ಟು ಎತ್ತರ ಇದೆ, ಉದ್ದ ಇದೆ ಅಂತ ಹೇಳ್ತಾರೆ, ನಾಲೆಡ್ಜ್ ಅಂತ ಯಾರೂ ಹೇಳಲ್ಲ. ಸ್ಪಷ್ಟವಾಯ್ತಾ ಇದು ಪ್ರತಿಯೊಬ್ಬರಿಗೂ? ಏನಪ್ಪ ಪುನಃ ಹೇಳಬೇಕಾ? ಗೊತ್ತಾಯ್ತೋ ಇಲ್ವಾ? ಗೊತ್ತಾಗ್ಲಿಲ್ವಾ? ಸ್ವರೂಪವನ್ನು ತಿಳ್ಕೊಳ್ಬೇಕು, ಗೊತ್ತಾಯ್ತಲ್ವ? ಆದ್ದರಿಂದ ಇಲ್ಲಿ ದೃಷ್ಟಾಂತಗಳೆಲ್ಲ ಹೇಗೆ ಕೊಟ್ಟಿದೆ? ಮಣ್ಣು ಮುದ್ದೆ, ಆಮೇಲೆ ಉಗುರು ಕತ್ತರಿ, ಉಗುರು ತೆಗೆಯೋದು, ಆಮೇಲೆ ಇದು ನಕನಕಂತಾನೆ ಇದು ಕಬ್ಬಿಣ, ಚಾಕು ಇದೆ, ಕತ್ತಿ ಇದೆ, ಏನೇನೋ ಇದೆ ದೃಷ್ಟಾಂತಗಳು. ಎಲ್ಲವೂ ಕಬ್ಬಿಣವೇ ಅಂತ ತಿಳ್ಕೊಂಡ್ರೆ ಮುಗೀತು, ಅದು ಜ್ಞಾನ. ಚಾಕು ಅಂತ ತಿಳ್ಕೊಳ್ಳೋದು ಇನ್ಫಾರ್ಮೇಷನ್. ಈ ಚಾಕು, ಇದು ಕತ್ತಿ, ಇದು ಬ್ಲೇಡು, ಇದು ಕತ್ತರಿ ಅಂತ ತಿಳ್ಕೊಳ್ಳೋದು ಸಮಾಚಾರ. ಅರ್ಥವಾಯ್ತಾ? ಇವಾಗ ಅಲ್ಲಿ ಏನು ಹೇಳ್ದ ಹಾಗಾಯಿತು ಅಂದರೆ, ಮೃನ್ಮಯ, ಮಯ ಅಂದರೆ ವಿಕಾರ ಅಂತ, ಮಯಟ್ ಪ್ರತ್ಯಯ ಅಂತಾರೆ. ವಿಕಾರ, ಮಣ್ಣಿನಿಂದ ಆಗಿರೋ ಕಾರ್ಯಗಳೆಲ್ಲವೂ ಮಣ್ಣನ್ನು ತಿಳ್ಕೊಂಡ್ರೆ ಗೊತ್ತಾಗೋಗುತ್ತೆ. ಗೊತ್ತಾಗ್ತಾ ಇದೆಯಾ? ಏನಿದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೋಡಪ್ಪ, ಇದು ಕಾರ್ಯ, ಇದು ಕಾರಣ ಅಂತ ನೀವು ಹೇಳ್ತಾ ಇದ್ದರೂ ಕೂಡ, ಏನೋ ಬೇರೆ ಬೇರೆ ಇರೋ ಹಾಗೆ ನೀವು ಕಾರ್ಯ ಕಾರಣ ಅಂತ ಎರಡು ಪದ ಉಪಯೋಗಿಸ್ತಾ ಇದ್ದರೂ ಕೂಡ, ಗಡಿಗೆ ಅನ್ನೋದು ಅದು ಕೇವಲ ವಿಕಾರ, ಬರೀ ಆಕಾರ ಅದೊಂದು. ಗೊತ್ತಾಯ್ತಾ? ಅದನ್ನು ಅದೆಲ್ಲ ಆಕಾರ ಅನ್ನೋದು ಬರುತ್ತೆ ಹೋಗುತ್ತೆ. ಈ ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆಯಲ್ಲ. ನೋಡಿ, ಮಡಿಕೆ, ಹೂಜಿ, ಇಟಿಗೆ ಅನ್ನೋದು ಮಣ್ಣಿಗಿಂತ ಬೇರೆಯಲ್ಲ. ಆದ್ದರಿಂದ ಮಣ್ಣನ್ನು ತಿಳ್ಕೊಂಡ್ರೆ ಎಲ್ಲವೂ ಗೊತ್ತಾಗುತ್ತೆ. ಹೊರ ಮಾಡ್ತಾ ಇದ್ದೀರಾ? ಗೊತ್ತಾಗದೇ ಇದ್ರೆ ಒಂದು ಸ್ವಲ್ಪ ಕೈ ಎತ್ತಿ ಅಷ್ಟೇ. ಗೊತ್ತಾಯ್ತಾ? ಏನಪ್ಪ ಅಂದರೆ,
ಈ ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆಯಲ್ಲ. ಆದ್ದರಿಂದ ಕಾರಣವನ್ನು ತಿಳ್ಕೊಂಡ್ರೆ ಕಾರ್ಯನೂ ಗೊತ್ತಾಗ್ಬಿಡುತ್ತೆ. ಬೇರೆ ಆಗಿದ್ದೀರಿ. ಇವಾಗ ಕುದುರೆ ಗೊತ್ತಾ ಅಂದರೆ ಕುದುರೆ ಕೋಣ ಇರ್ತಂತ ಕುದುರೆ ತಿಳ್ಕೊಂಡ್ರೆ ಕೋಣ ಗೊತ್ತಾಗಲ್ಲ. ಎರಡು ಬೇರೆ ಬೇರೆ ಗೊತ್ತಾ. ಆದರೆ ಮಡಿಕೆ ಮಣ್ಣು ಆಗಲ್ಲ. ಮಡಿಕೆ ಮಣ್ಣಿಗಿಂತ ಬೇರೆಯಲ್ಲ. ಹಾಗಾದರೆ ಮಡಿಕೆ ಅಂತ ಇನ್ನೊಂದು ಹೆಸರು ಯಾತಕ್ಕೆ ಬಂತದಕ್ಕೆ? ಮಡಿಕೆ ಅನ್ನೋದು ಮಣ್ಣೆ ಅಂತ ತೀರ್ಮಾನ ಮಾಡಿದ್ರೆ ಮಡಿಕೆ ಅಂತ ಅದಕ್ಕೆ ಇನ್ನೊಂದು ಹೆಸರು ಯಾತಕ್ಕೆ ಬಂತು? ಗೊತ್ತಾಗ್ತಾ ಇದ್ದೀರಾ? ನೋಡಿ, ಮಡಿಕೆಗೂ ಮಣ್ಣಿಗೂ ಏನೋ ಒಂದು ವ್ಯತ್ಯಾಸ ಇರೋ ಹಾಗೆ ಕಾಣಿಸುತ್ತೆ. ನೋಡಿ, ಏನು ಅಂದರೆ ನೀರು ತುಂಬಿಡೋದಕ್ಕೆ ಮಡಿಕೆನೇ ಬೇಕು, ಗೋಡೆ ಕಟ್ಟೋದಕ್ಕೆ ಇಟ್ಟಿಗೆನೇ ಬೇಕು, ಛಾವಣಿ ಕಟ್ಟೋದಕ್ಕೆ ಹೆಂಚೇ ಬೇಕು. ಹೌದು ಅಲ್ವಾ? ಅಂದರೆ ಒಂದೊಂದು ಕಾರ್ಯದಲ್ಲೂ ಒಂದೊಂದು ವಿಕಾರ ಇದೆ. ಆ ವಿಕಾರವನ್ನು ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಇನ್ನೊಂದು ಉಪಯೋಗ ಪಡ್ಕೊಳ್ಬೋದು. ಒಂದೊಂದ್ರೆ ಒಂದೊಂದು ಉಪಯೋಗ ಆಗುತ್ತೆ. ಗೊತ್ತಾಯ್ತಾ? ಆದ್ದರಿಂದ ಅದನ್ನು ಬೇರೆ ಅಂತ ಹೇಳಿದ್ರು ಎಲ್ಲರಲ್ಲಿರೋದು ಮಣ್ಣು. ಮಣ್ಣು ಒಂದೇ, ಮಣ್ಣು ಬಿಟ್ಟು ಇನ್ನೊಂದು ಇಲ್ಲ. ಅರ್ಥವಾಗ್ತಾ ಇದೆಯಾ? ನೋಡಿ, ಈ ದೃಷ್ಟಾಂತಗಳು ಎಷ್ಟು ಆಳವಾಗಿದೆ ಅಂದರೆ ನೀವು ವರ್ಷಗಳಗಟ್ಟಲೆ ಯೋಚನೆ ಮಾಡಿದ್ರೂ ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ ಇದೆಲ್ಲ. ನೋಡಿ, ಇನ್ನೊಂದ್ಸಲ, ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆಯಲ್ಲ. ಕಾರ್ಯ ಅಂತ ಹೆಸರು ಯಾತಕ್ಕೆ ಬಂತು ಅಂದರೆ ಆ ಕಾರ್ಯದಲ್ಲಿರೋ ವಿಕಾರ ಯಾವುದೋ ಒಂದೊಂದು ಕೆಲಸಕ್ಕಾಗುತ್ತೆ. ಮಣ್ಣಲ್ಲಿ ಆ ಕೆಲಸ ಆಗಲ್ಲ. ಮಣ್ಣಲ್ಲಿ ನೀರು ತುಂಬಿಡೋಕ್ಕಾಗಲ್ಲ. ಮಣ್ಣಿನಲ್ಲಿ ಛಾವಣಿ ಕಟ್ಟೋಕ್ಕಾಗಲ್ಲ. ಹೌದೋ ಇಲ್ವೋ? ಆದ್ದರಿಂದ ಒಂದು ವಿಕಾರದಿಂದ ಕೂಡಿದೆ ಅದು. ಮಣ್ಣಿನಲ್ಲಿ ಆ ವಿಕಾರವಿಲ್ಲ. ಮಣ್ಣಿನಲ್ಲಿ ವಿಕಾರವಿಲ್ಲ, ಇದರಲ್ಲಿ ವಿಕಾರವಿದೆ. ಆದ್ರೂ ವಿಕಾರವಿದ್ರೂ ವಿಕಾರವಿಲ್ಲದೆ ಇರೋ ಮಣ್ಣಿಗಿಂತ ಬೇರೆಯಲ್ಲ. ಅರ್ಥ ಆಗ್ತಾ ಇದೆಯಾ? ಸಾಧಾರಣವಾಗಿ ಇದರ ಬಗ್ಗೆ ಸರಿಯಾಗಿ ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಏನೇನೇನೇನೇನೇನೋ ಹೇಳ್ಬಿಡ್ತಾರೆ. ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ಭಾಷ್ಯಕಾರ ಸ್ಪಷ್ಟ ಮಾಡ್ತಾರೆ. ಏನು ಹೇಳಿದೆ? ಕಾರ್ಯ ಅನ್ನೋದು ಏನಿದ್ರು ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ಯೇವ ಸತ್ಯಂ ಅಂತಾರೆ. ನೋಡಿ ಅರ್ಥ ಏನು ಅಂತ ನೋಡಿ. ಕಾರ್ಯ ಅನ್ನೋದು ವಾಚಾರಂಭಣ ಅಂದಿದ್ದಾರೆ. ವಾಚಾರಂಭಣ ಅಂದ್ರೆ ಏನಪ್ಪ ಅಂದರೆ ಎರಡರ್ಥ ಹೇಳ್ತಾರೆ ಶಂಕರು. ಸೂಕ್ಷ್ಮ ಗಮನಿಸಬೇಕಿದೆಲ್ಲ. ವಾಚಾರಂಭಣ ಅಂದರೆ ವಾಗಾರಂಭಣಂ ವಾಗಾಲಂಬನಂ ಇತ್ಯೇತತ್. ಹಾಗಂದ್ರೆ ಏನಪ್ಪ ಅಂದರೆ ಮಣ್ಣನ್ನು ತಿಳ್ಕೊಳ್ಳೋದಿಕ್ಕೆ ಇಲ್ಲಿಂದ ನಾವು ಶುರು ಮಾಡ್ತೀವಿ. ಹಾಗೆ ನೋಡಿ, ಇವಾಗ ನನಗೆ ಚಿನ್ನ ಅಂದರೆ ಏನು ಅಂತ ಗೊತ್ತಿಲ್ಲಪ್ಪ. ಗೊತ್ತಾಯ್ತಾ? ಚಿನ್ನ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಒಬ್ಬರು ಉಂಗುರ ತೋರಿಸಿದ್ರು, ಇನ್ನೊಬ್ಬರು ಬಳೆ ತೋರಿಸಿದ್ರು, ಇನ್ನೊಬ್ಬರು ಸರ ತೋರಿಸಿದ್ರು. ಅರ್ಥ ಆಯ್ತಾ? ಅವಾಗಲ್ಲ ಅರ್ಥ ಏನದ್ರಲ್ಲಿ ಅಂದರೆ, ಅಯ್ಯೋ ನಾನು ಕೇಳ್ತಾ ಇರೋ ಚಿನ್ನ ಇನ್ನೇನೋ ತೋರಿಸ್ತಾ ಇದ್ದಾರೆ. ಬಳೆ ನಮ್ಗೆ ಗೊತ್ತಿರಿ, ಉಂಗುರನೂ ಗೊತ್ತು, ಸರ ಅಂದ್ರೆ ಗೊತ್ತು ಅಂತ ಹೇಳ್ತಾರಾ? ಹೇಳಲ್ಲ. ಏನು ಅಂದರೆ
ಈ ಬೇರೆ ಬೇರೆ ವಿಕಾರಗಳಿದ್ರೂ ಇದರೆಲ್ಲರಲ್ಲೂ ಇರತಕ್ಕಂಥ ಒಂದು ಸಮಾನವಾಗಿರೋ ಸ್ವರೂಪ ಅಂದರೆ ಚಿನ್ನ. ತಿಳ್ಕೊಳ್ತಾರೋ ಇಲ್ವೋ? ಅಲ್ಲಿಗೇನಾಯಿತು ಅಂದರೆ ಚಿನ್ನವನ್ನು ತಿಳಿಸೋದಕ್ಕೆ ವಾಗಾರಂಭಣ ವಾಚ ಆರಭ್ಯತೆ ಅಂದರೆ ಈ ಒಡವೆ ಅನ್ನೋದರಿಂದ ಮಾತನ್ನು ಆರಂಭಿಸ್ತಾರೆ. ಗೊತ್ತಾಯ್ತಾ? ವಾಗಾಲಂಬನಂ ಇದನ್ನು ತಿಳಿಸೋದಕ್ಕೆ ಈ ವಾಕನ್ನು ಸಪೋರ್ಟಾಗಿ ತಗೋತಾರೆ. ಚಿನ್ನ ಅಂದ್ರೆ ಏನು ಗೊತ್ತೇನ್ರಿ? ಉಂಗುರ ಬಳೆ ಎಲ್ಲ ಇದೆಯಲ್ಲ, ಅದೇ ಅದರಲ್ಲಿ ಇರೋ ಎಲ್ಲ ಸಮಾನವಾಗಿದೆಯಲ್ಲ ಅದು ಅಂತ ಹೇಳ್ತಾರೋ ಇಲ್ವ? ನಾವು ಈ ಮಾತನ್ನು ಇಟ್ಕೊಂಡು ತಿಳ್ಕೊಳ್ತೀವಿ. ಆದ್ದರಿಂದ ಇದು ವಾಚಾರಂಭಣ, ವಾಗಾರಂಭಣ, ವಾಗಾಲಂಬನ. ಈಗ ನೋಡಿ ಮುಂದಕ್ಕೆ ಅಲ್ಲಿಗೇನಾಯಿತು? ಈ ಕಾರ್ಯದಲ್ಲಿ ವ್ಯವಹಾರ ದೃಷ್ಟಿಯಿಂದ ಒಂದು ಪ್ರಯೋಜನ ಇದೆ, ಚಿನ್ನದ ಜ್ಞಾನದ ದೃಷ್ಟಿಯಿಂದಲೂ ಒಂದು ಪ್ರಯೋಜನ ಇದೆ. ಇದ್ರ ಮುಖಾಂತರ ನಾನು ತಿಳ್ಕೋಬೇಕು. ಅರ್ಥ ಆಯ್ತಾ? ತಿಳ್ಕೊಂಡು ಆಗೋಯ್ತಪ್ಪ. ತಿಳ್ಕೊಂಡು ಆದಮೇಲೆ ನನಗೆ ಬಂಗಾರದ ದೃಷ್ಟಿಯಿಂದ ನೋಡಿದರೆ, ಜ್ಞಾನದ ದೃಷ್ಟಿಯಿಂದ ನೋಡಿದರೆ ಇದರಿಂದ ಏನಾದರೂ ಉಪಯೋಗ ಇದೆಯಾ? ಚಿನ್ನ ಅಂತ ತಿಳ್ಕೊಂಡ್ಮೇಲೆ ಇದೇನಿದು, ಅಯ್ಯೋ ಬರೀ ಆಕಾರ ಅಷ್ಟೇ ರೀ ಅಂತೀನೋ ಇಲ್ವೋ? ಚಿನ್ನ ಬರೀ ಹೆಸರು ರೀ ಅಷ್ಟೇ, ಅದೊಂದು ಬರೀ ವಿಕಾರ ಅಷ್ಟೇ, ವಿಕಾರ ನಾಮಧೇಯ, ಏನೂ ಇಲ್ಲ ಅದರಲ್ಲಿ ಅಂತಾರೆ. ಅಂದರೆ ಅಲ್ಲಿ ಏನರ್ಥ ಅಂದರೆ ಇದು ಬರೀ ಮಾತ್ರಿ, ಗೊತ್ತಾಯ್ತಾ? ಬರೀ ವಿಕಾರ ರೀ, ಬರೀ ಒಂದು ಹೆಸರು ಅಂತೀವಿ. ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ. ಅಲ್ಲಿಗೇನು ಅಂದರೆ ತಿಳ್ಕೊಳ್ಳೋದಕ್ಕೆ, ಚಿನ್ನವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಜ್ಞಾನಕ್ಕೆ ಸಹಾಯ ಮಾಡುತ್ತೆ, ಚಿನ್ನ ಜ್ಞಾನ ಉತ್ಪಾದನೆ ಮಾಡೋದಕ್ಕೆ, ಅದೊಂದು ಅರ್ಥ. ಅದರಿಂದ ಪ್ರಯೋಜನ ಇದೆ ಜ್ಞಾನ ದೃಷ್ಟಿಯಿಂದ. ತಿಳ್ಕೊಂಡು ಆದಮೇಲೆ ಇದರಿಂದ ಏನು ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಅದೇನಂದ್ರೆ ಅಯ್ಯೋ ಅದೇನು ಅದು ಬರೀ ವಿಕಾರ ರೀ, ಇದೇನು ದೊಡ್ಡದೇನಲ್ಲ ಅದು ಅಂತ ಹೇಳ್ತಾರೋ ಎಲ್ಲರೂ. ಅಲ್ಲಿಗೆ ವಾಚಾರಂಭಣ, ಭಾಗಾರಂಭಣ, ಭಾಗಾಲಂಬನ ಅಂತ ಒಂದರ್ಥ. ಆಮೇಲೆ ಇನ್ನೊಂದು ಅರ್ಥ ಏನು ಅಂದರೆ ಅಯ್ಯೋ ಬರೀ ಹೆಸರು, ಸುಮ್ಮನೆ ಬಿಡಿ ಅದೇನದು ಅಂತ. ಮೊದಲನೇ ಅರ್ಥ ಯಾವಾಗ? ಚಿನ್ನವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ. ಎರಡನೇ ಅರ್ಥ ಯಾವಾಗ? ಚಿನ್ನವನ್ನು ತಿಳ್ಕೊಂಡು ಆದಮೇಲೆ. ಪ್ರತಿಯೊಬ್ಬರಿಗೂ ಸ್ಪಷ್ಟವಾಯ್ತಾ? ಹಾಂ, ಒಂದು ವಿಷಯ ಸ್ಪಷ್ಟಪಡಿಸ್ಬೇಕು. ಯಾಕೆಂದ್ರೆ ವಿಕಾರ ಒಂದು, ವಿಕಾರ ಜಾತ ಒಂದು. ವಿಕಾರ ಅನ್ನೋಕ್ಕೆ ಮೂಲ ಅರ್ಥ ಸ್ವರೂಪ ಬದಲಾವಣೆ. ವಿಕಾರ ಅಂದರೆ ಅದು ವಾಚಾರಂಭಣ, ಅದರಿಂದ ಆಗಿರುವ ಕಾರ್ಯ. ಅದು ಉಪನಿಷತ್ತಲ್ಲಿ ಹೇಳಿದ್ಯಾ? ಉಪನಿಷತ್ತಲ್ಲಿ ಹೇಳೋದು ಬದಲಾವಣೆ ಇಲ್ಲ, ವಿಕಾರ ಅನ್ನೋದು ಮಾತ್ರ ವಾಚಾರಂಭಣ. ಅಂದರೆ ಮಣ್ಣು ಮಾತ್ರ ಇದೆ, ಬದಲಾವಣೆ ಅನ್ನೋದು ವಾಚಾರಂಭಣ, ಬದಲಾವಣೆ ಕಾರ್ಯ ಅನ್ನೋದು ಆಮೇಲೆ ಅದು ಫಾಲೋಸ್. ಕೇಳಿ, ಇಲ್ಲಿ ಹೇಳೋದನ್ನೆಲ್ಲ ಹೇಳಿದೀನಿ. ಇನ್ನೊಂದು ವಾಕ್ಯನೂ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಎರಡೂ ಹೇಳಿದ್ದೀನಿ, ನೀವು ಹೇಳಿದ್ದೀನಿ ಬಿಟ್ಟಿಲ್ಲ. ನೀವು ಹೇಳಿದ್ದನ್ನು ಭಾಷ್ಯಕಾರ ಏನು ಹೇಳಿದ್ದಾರೆ? ವಾಚಾರಂಭಣಂ ಭಾಗಾರಂಭಣಂ ಭಾಗಾಲಂಬನ ಮಿತ್ಯೇತತ್, ಅದು ಇದೆ. ಆಮೇಲೆ ಬರೀ ವಾಕು ಬರೀ ಹೆಸರು ಅಂತಲೂ ಇದೆ, ಎರಡೂ ಇದೆ. ವಿಕಾರ ಅಂದರೆ ವಿಶೇಷವಾದ ಆಕಾರ ಅಂತ. ಸ್ವರೂಪ ಬದಲಾವಣೆ ಆಗೋದೇ ಇಲ್ಲ, ಇಲ್ಲ, ಖಂಡಿತ ಇಲ್ಲ. ಸ್ವರೂಪ ಅಂದ್ರೇನು? ಸ್ವರೂಪ ಅನ್ನೋದು ಬದಲಾವಣೆ ಆಗೋದೇ ಇಲ್ಲ.
ಇಲ್ಲ, ಹೇಳ್ತೀನಿ ಕೇಳಿ. ನೀವು ದೊಡ್ಡ ವ್ಯತ್ಯಾಸ ಆಗಿಲ್ಲ. ಅಂದರೆ ನಿಮ್ಮ ಇಚ್ಛೆ ಏನು ಅಂದರೆ ಇದು ಬರೀ ಮಾತು ಅಂತಲೇ, ಅದಕ್ಕಿಂತ ಬೆಲೆ ಇಲ್ವೇ ಇಲ್ಲ ಅಂತ ನೀವು ನಾನು ಹೇಳಬೇಕು ಅಂತ ನಿಮ್ಗಿಷ್ಟ. ಹಾಂ ಏನಪ್ಪ ಅಂದ್ರೆ ಸ್ವರೂಪ ಬದಲಾವಣೆ ಇಲ್ವೇ ಇಲ್ಲ, ಕೇವಲ ಮಣ್ಣು ಮಾತ್ರ ಇದೆ. ಆದ್ರಿಂದ ಬದಲಾವಣೆ ಆಗದೆ ಇರೋದ್ರಿಂದ ಬದಲಾವಣೆ ಆಗಿರುವ ಕಾರ್ಯನೂ ವಾಚಾರಂಭ. ಅದು ಇಟ್ ಫಾಲೋಸ್. ಉಪನಿಷತ್ತಲ್ಲಿ ಬ್ರಹ್ಮಕ್ಕೆ ಬಂದ್ರೆ ಬದಲಾವಣೆ ಅನ್ನೋದು ಇಲ್ವೇ ಇಲ್ಲ, ಕಾರ್ಯ ಮಾತ್ರ ಇಲ್ವೇ, ಕಾರಣ ಮಾತ್ರನೇ ಇರೋದು. ಹೌದು. ಸೊ ಸ್ವರೂಪ ಬದಲಾವಣೆ ಇಲ್ವೇ ಇಲ್ಲ ಯಾವಾಗಲೂ. ಹೇಳ್ತೇನೆ ಕೇಳಿ. ಕಾರಣ ಮಾತ್ರವೇ ಇರೋದು ಅಂತನ್ನೋದು ಸುಳ್ಳಲ್ಲ, ಗೊತ್ತಾಯ್ತಾ? ಆದರೆ ಇವಾಗಿರೋ ವಿಕಾರ ಇಲ್ಲ ಅಂತ ಹೇಳ್ತಾರೆ, ಅದು ಸುಳ್ಳು. ಇವಾಗಿರೋ ವಿಕಾರವೂ ಇದೆ, ಆದರೆ ಅದಕ್ಕಿಂತ ಬೇರೆಯಲ್ಲ. ಇದು ಹೇಳೋದು ಉಪನಿಷತ್ತು. ಯಾಕೆಂದರೆ ನೀವೇ ನೋಡಿ, ಸದೇವ ಸೌಮ್ಯ ಇದಂ ಅಗ್ರ ಆಸೀತ್, ಇದು ಮುಂಚೆ ಸತ್ಯ ಆಗಿತ್ತು, ಇದು ಅಂತಿದೆ, ಸತ್ಯ ಆಗಿತ್ತು, ಈಗ ಸತ್ಯ ಅಲ್ವಾ ಅಂದರೆ ಈಗಲೂ ಸತ್ಯ, ಆದರೆ ವಿಕಾರದಿಂದ ಕೂಡ್ಕೊಂಡು ಕಾಣಿಸ್ತಾ ಇದೆ. ಅದು ಬರುತ್ತೆ ನಿಮಗೆ. ಹೌದು, ಆದರೆ ಇದು ಇಂದ್ರಿಯವೇದ್ಯ ಜ್ಞಾನ. ಯಾವುದು? ಗೊತ್ತಾಯ್ತು. ಇವಾಗ ಇಲ್ಲಿ ಮೃತ್ತಿಗೆ ಸತ್ಯಂ ಅಂತ ಅಲ್ಲಿಗೆ ಬರ್ತೀನಿ. ಈಗ ಇವಾಗ ನಾನು ಏನು ನೋಡ್ತಾ ಇದ್ದೀನೋ ಅದು ಇಲ್ಲ ಅಂತಲ್ಲ, ಅದು ಅಸತ್ಯ. ಮಡಕೆ ಅನ್ನೋದು ಅಸತ್ಯ, ಮಣ್ಣು ಮೃತ್ತಿಕಾ ಇತ್ಯೇವ ಸತ್ಯಂ, ಗೊತ್ತಾಯ್ತಾ? ಮೃತ್ತಿಕ ಅದು ಮಟ್ಟಿಗೆ ಸತ್ಯ, ಇದು ಮೃತ್ಯೆ ಆದ್ರೂ ಅಸತ್ಯ. ಅಂದರೆ ಏನರ್ಥ ಅಂದರೆ ಅಸತ್ಯ ಸತ್ಯ ಅನ್ನೋದನ್ನು ಅದಕ್ಕೋಸ್ಕರ ಸ್ಪಷ್ಟವಾಗಿ ಇಲ್ಲ ಆಮೇಲೆ ಹೇಳ್ತಾರೆ. ಏನಪ್ಪ ಅಂದರೆ ಇಲ್ಲಿಂದರೆ ತೈತಿರಿದಲ್ಲಿ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರಿತ ತತ್ಸತ್ಯಂ. ಯಾವುದು ತನ್ನ ರೂಪವನ್ನು ಬದಲಾಯಿಸೋದಿಲ್ವೋ ಅದು ಸತ್ಯ, ಯಾವುದರ ತನ್ನ ರೂಪವನ್ನು ಬದಲಾಯಿಸುತ್ತೋ ಅದು ಅಸತ್ಯ. ಅಸತ್ಯ ಅಂದ್ರೆ ಇಲ್ಲ ಅಂತ ಅರ್ಥವಲ್ಲ, ಬದಲಾಯಿಸ್ತಾ ಇದೆ ಅಂತ ಅರ್ಥ. ಅಂದ್ರೇನು? ಇಂದ್ರಿಯಗಳ ಮುಖಾಂತರ ನೋಡಿದಾಗ ಬದಲಾಯಿಸ್ತಾ ಇದೆ, ಆದರೆ ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ಬದಲಾಯಿಸದೇ ಇದೆ. ಬೇರೆ 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 ದೃಷ್ಟಾಂತಗಳು ಕೊಡ್ತಾರೆ. ಹೌದು ಹೌದು, ಗೊತ್ತಾಯ್ತಲ್ಲ? ಅಂದರೆ ಇಲ್ಲೇನಾಯಿತು? ಇಲ್ಲಿ ಅಂದರೆ ಈ ಕಾರ್ಯ ಅನ್ನೋದು ಯಾವ ಥರದ್ದು ಅಂದರೆ ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣ ಇದಕ್ಕಿಂತ ಬೇರೆ. ಆದ್ದರಿಂದಲೇ ಕಾರಣದಲ್ಲಿ ವಿಕಾರ ಇಲ್ಲ, ವಿಕಾರದಲ್ಲಿ ಕಾರಣ ಇದೆ. ವಿಕಾರದಲ್ಲಿ ಕಾರಣ ಇರೋದ್ರಿಂದ ಅದು ಅಸತ್ತಲ್ಲ, ಅಂದ್ರೆ ಇಲ್ಲ ಅಂತಲ್ಲ. ಇದೆ. ಅದಕ್ಕೋಸ್ಕರ ಏನು ಹೇಳ್ತೆ ಅಂದರೆ ಇದಂ ಬುದ್ಧಿ ಕಾಲೇಪಿ, ಇದು ಅಂತ ಹೇಳುವಾಗಲೂ ಕೂಡ ಅದು ಬ್ರಹ್ಮವೇ ಆಗಿದೆ. ಮುದಕ್ಕೆ ಬರ್ತೇನೆ ಬರ್ತಂದ್ರೆ ಹಾಗೆ ಮುಂಚೆ ಇದ್ದದಕ್ಕೂ ಈಗಿದ್ದಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ಐಶ್ವರ್ಯದಲ್ಲೂ ಬೇರೆ ಬೇರೆ ಕಡೆ ಬರ್ತೇನೆ. ಅಂದರೆ ಮುಂಚೆ ಕಾರ್ಯ ಉಂಟಾಗೋದಕ್ಕೆ ಕಾಣಿಸೋದಕ್ಕೆ ಮುಂಚೆ ಮೃತ್ಯು ಅಂತ ಒಂದೇ ಇತ್ತು. ಈಗ ಅದನ್ನೇ ಮೃತ್ಯು ಅಂತಲೂ ಹೇಳ್ಬೋದು, ಗಡಿಗೆ ಕೊಟ್ಟಿಗೆ ಇದು ಹೆಚ್ಚು ಅಂತಲೂ ಹೇಳ್ಬೋದು. ಮುಂಚೆ ಒಂದೇ ವರ್ಣ ಇತ್ತು, ಇವಾಗ ಎರಡು ವರ್ಣಗಳಿದೆ ಒಂದೇ ವಸ್ತುವಿಗೆ.
ಗೊತ್ತಾಯ್ತಾ? ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ ಎಲ್ರಿಗೂ? ಮುಂಚೆ ಇರೋದಕ್ಕೆ ಇವಾಗಿರೋ ವ್ಯತ್ಯಾಸ ಏನೋ, ಒಂದು ವಿಕಾರದಿಂದ ಕೂಡ್ಕೊಂಡಿರೋದ್ರಿಂದ ಇಲ್ಲ ಅಂತ ಹೇಳಬಾರ್ದು, ಇದೆ, ಈಗಲೂ ಇದೆ. ಹಾಗೆ ಅದನ್ನೇ ನಾವು ವರ್ಣನೆ ಮಾಡ್ತಾ ಇರೋದು. ಯಥಾ ದೇವದತ್ತ ಸಂಕೋಚಿತ ಹಸ್ತಪಾದ ಪ್ರಸಾರಿತ ಹಸ್ತಪಾದಶ್ಚನ್ಯತ್ವೇನ ದೃಶ್ಯಮಾನೋಪನಸ್ತನ್ಯತ್ವಂ ಗಚ್ಚತಿ. ಇವಾಗ ದೇವದತ್ತ ಅನ್ನೋನು ಚಳಿಗಾಲದಲ್ಲಿ ಹೀಗೆ ಕೂತ್ಕೊಂಡಿದ್ದ, ಆಮೇಲೆ ಬೇಸಿಗೆಯಲ್ಲಿ ಹೀಗೆ ನಿಂತ್ಕೊಂಡ ಅಂತಂತ ಹೇಳಿದ್ರೆ ಅವನು ದೇವದತ್ತ ಅಲ್ಲ ಅಂತ ಯಾರೂ ಹೇಳಲ್ಲ. ಪಟವಚ್ಚ ಅಹಿಕುಂಡಲವತ್ ಸೂತ್ರಗಳಿದೆಲ್ಲ. ಅಹಿಕುಂಡಲವತ್ ಅಂದರೆ ಹೀಗಿದ್ದರೆ ಅದು ಹಾವು, ಇಲ್ಲದೆ ಹೋದರೆ ಹೀಗೆ ಸುರುಳಿ ಹಾಕೊಂಡು ಕೂತಿದ್ರೆ ಅದು ಹಾವಲ್ಲ ಅಂತಲ್ಲ. ಗೊತ್ತಾಯ್ತಾ? ಆಮೇಲೆ ಎಲ್ಲ ಬಿಚ್ಚಿಟ್ರೆ ಅದದ್ದು ಬಟ್ಟೆ, ಮಡಿಸಿಟ್ರೆ ಬಟ್ಟೆ ಅಲ್ಲ ಅಂತ ಯಾರೂ ಹೇಳಲ್ಲ. ಬ್ರಹ್ಮಸೂತ್ರಗಳಿದೆಲ್ಲ. ಸ್ಪಷ್ಟ ಆಯ್ತಲ್ಲ ಪ್ರತಿಯೊಬ್ಬರಿಗೂ? ಆದ್ದರಿಂದ ಇಲ್ಲಿ ವಾಚಾರಂಭಣಂ ವಿಕಾರೋ ನಾಮಧೇಯಂ. ಗೊತ್ತಾಯ್ತಾ? ಅದನ್ನು ನೋಡಿ ಸ್ಪಷ್ಟ ಹೋದ್ರು. ಕಥಂ ತರ್ಹಿ ಇದಂ ಲೋಕೆ ಇದಂ ಕಾರಣಂ ಅಯಮಸ್ಯ ವಿಕಾರಃ ಇತಿ ಶೃಣು. ವಾಚಾರಂಭಣಂ ವಾಗಾರಂಭಣಂ ವಾಗಾಲಂಬನಂ ಇತ್ಯೇತೌ ಇತ್ಯೇತತ್ ಕೋಸೌ ವಿಕಾರ. ಗೊತ್ತಾಯ್ತಾ? ಆಮೇಲೆ ವಾಗಾಲಂಬನ ನಾಮೈವ ನಾಮಧೇಯಂ ಸ್ವಾರ್ಥೇ ಧ್ಯೇಯ ಪ್ರತ್ಯಯ. ವಾಗಾಲಂಬನ ಮಾತ್ರ ನಾಮೈವ ಕೇವಲಂ ಎರಡೂ ಇದೆ. ನಾಮೈವ ಕೇವಲಂ ಅಂತಲೂ ಇದೆ, ವಾಚಾರಂಭಣ ವಾಗಾರಂಭ ಇತ್ಯೇತತ್ತಂತಲೂ ಇದೆ. ತಿಳ್ಕೊಳ್ಳೋದಕ್ಕೆ ಮುಂಚೆ, ತಿಳ್ಕೊಳ್ಳೋದಾದಮೇಲೆ ಏನೂ ಇಲ್ಲ. ಸ್ಪಷ್ಟವಾಗಿ ಗುರ್ಸೋಕ್ಕಾಯ್ತಾ ನಿಮಗೆ ಪ್ರತಿಯೊಬ್ಬರಿಗೂ? ಇವಾಗ ಹೀಗೆ ಯೋಚನೆ ಮಾಡಿ, ಇದಕ್ಕೆ ವಿರುದ್ಧವಾಗಿ ಮಣ್ಣಿನ ಸಂಬಂಧವೇ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಈಗ ಗಡಿಗೆಗೆ ಮಣ್ಣಿನ ಸಂಬಂಧವೇ ಇರಲಿಲ್ಲ, ಅದು ಪೂರ್ತಿ ಬೇರೆ ಅಂತಂತಲೇ ಆದರೆ ಮಣ್ಣಿನ ಸಂಬಂಧ ಇಲ್ಲದೆ ಇರೋ ಗಡಿಗೆ ಕಾಣಿಸೋಕ್ಕೆ ಸಾಧ್ಯವಾ? ಸಾಧ್ಯವೇನ್ರಿ? ಚಿನ್ನ ಇಲ್ಲದೆ ಇರೋ ಒಡವೆ ಇರುತ್ತಾ? ಅಂದರೆ ಕಾರಣವನ್ನು ಬಿಟ್ಟುಬಿಟ್ರೆ ಕಾರ್ಯ ಇರೋದಕ್ಕೆ ಸಾಧ್ಯವಿಲ್ಲ. ಕಾರಣವನ್ನು ಬಿಟ್ಬಿಟ್ರೆ ಸ್ವತಂತ್ರವಾಗಿ ಕಾರ್ಯ ಅನ್ನೋದು ಇರೋದಕ್ಕೆ ಸಾಧ್ಯವಿಲ್ಲ. ಅದಿಲ್ಲ ಅಂದಮೇಲೆ ನಾನು ಕಾರಣವನ್ನು ತಿಳ್ಕೊಳ್ಳೋಕೆ ಆಗೋದೂ ಇಲ್ಲ. ಇವಾಗ ನಾನು ಕಾರ್ಯದ ಮುಖಾಂತರ ಕಾರಣವನ್ನು ತಿಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದಾಗಲೇ ಅದು ಕಾರಣಕ್ಕಿಂತ ಬೇರೆ ಅಲ್ಲದೆ ಇರೋದ್ರಿಂದಲೇ ತಿಳ್ಕೊಳ್ಳೋಕ್ಕಾಗ್ತಾ ಇದೆ, ಇಲ್ಲದೆ ಹೋದ್ರೆ ತಿಳ್ಕೊಳ್ಳೋಕೆ ಆಗೋದಿಲ್ಲ. ಪರಿಣಾಮನೂ ಆಗ್ತಾ ಇಲ್ಲ, ಸುಮ್ಮನೆ ಇನ್ನೊಂದು ವಿಕಾರನ ತೋರ್ಕೊಂಡಿದೆ ಅಷ್ಟೇ. ಅವಾಗ ನೋಡಿ, ಬೇರೆ ಬೇರೆ ದೃಷ್ಟಾಂತ ಭಾಷ್ಯಕಾರರು ಕೊಡ್ತಾರೆ. ಮಗು ಇದೆ, ಇವಾಗ ಸ್ವಲ್ಪ ಆದಮೇಲೆ ಇನ್ನೊಂದು ಜೊತೆ ಸೇರ್ಕೊಂಡು ಹಲ್ಲುಗಳು ಬಂತು, ನಗ್ತು, ಎದ್ದು ನಿಂತ್ಕೊಳ್ತು, ಬದಲಾಯಿಸ್ತು. ನಮ್ಮ ಬೇರೆ ಅಂತಾರೇನು ಯಾರಾದ್ರು? ಗೊತ್ತಾಯ್ತಲ್ವಾ? ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆ ಇರಬೇಕು. ಯಥಾಚ ಕಾರಣಂ ಬ್ರಹ್ಮ ತ್ರಿಷು ಕಾಲೇ ಸತ್ತನ್ನು ವಿಭಜಿಸಿ. ಅಂದರೆ ಬ್ರಹ್ಮ ಏನು ಬದಲಾಯಿಸೋದೇ ಇಲ್ಲ, ಒಂದೇ ಥರ ಇರ್ತಂತೆ ಹಾಗೆ ಹೇಳ್ತಾರೋ ಹಾಗೆ ಏಮೇವ ಇದಂ ಕಾರ್ಯ ಜಗತ್ ತ್ರಿಷು ಕಾಲೇ ಸತ್ತನ್ನು ವಿಚರತಿ. ಈ ಕಾರ್ಯ ಕೂಡ ಇದ್ದೇ ಇರುತ್ತೆ. ಇದು ಕಾರ್ಯ ಇಲ್ಲ ಅಂತ ಹೇಳಿದ್ರೆ ಇಲ್ಲದೆ ಇರೋದು ಹೇಗ್ರಿ ಬರುತ್ತೆ? ನಾಸತೋ ವಿದ್ಯತೆ ಭಾವೋ ನಾಭಾವ ವಿದ್ಯತೆ ಸತಃ. ಇರೋದು ಹೋಗೋದಿಲ್ಲ, ಇಲ್ಲದೆ ಇರೋದು ಬರೋದಿಲ್ಲ ಅಲ್ವಾ? ಆದ್ದರಿಂದ ಮುಂಚೆ ಇರಲೇ ಇಲ್ಲ ಇದು ಅಂತ ನಾನೇನಾದರೂ ಹೇಳಿದ್ರೆ ಇವಾಗ ಬರೋಕ್ಕೆ ಸಾಧ್ಯವೇ ಇಲ್ಲ. ಅರ್ಥಾಯ್ತಾ? ನೋಡಿ, ಇಷ್ಟು ಚರ್ಚೆ ಮಾಡ್ತಾ ಇರುವಾಗ ನಮಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ನಾವು ಈ ವೇಗದಲ್ಲಿ ಹೋದರೆ 6, 7, 8 ಖಂಡಿತ ಮುಗಿಸೋಕ್ಕಾಗಲ್ಲ. ಆದರೆ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಸಾಕು. ಏನು ಮುಗಿಸ್ದೇ ಇದ್ದೀರಿ, ಏನು ದೊಡ್ಡ ಆಕಾಶ ಕೆಳಗಿದೆ ಬಿದ್ದೋಗಲಿಲ್ಲ. ಇಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ
ನೀವು ಪದೇ ಪದೇ ಕೇಳ್ತೀರ. ಏನು ಕೇಳ್ತೀರ ಅಂದರೆ, ಬ್ರಹ್ಮದಲ್ಲಿ ಒಂದೂ ಇಲ್ಲ, ಏನು ಹುಟ್ಟಿತು ಅಂತಲೂ ಏನೂ ಇಲ್ಲ, ಹುಟ್ಟಲಿಲ್ಲ ಅಂತಲೂ ಇಲ್ಲ, ಏನು ಇಲ್ವೇ ಇಲ್ಲ, ಬ್ರಹ್ಮ ಒಂದೇ ಇರೋದು ಅಂತ ಕೇಳಿದಿರೋ ಇಲ್ವೋ? ಅದನ್ನ ಜ್ಞಾಪಕ ಇಡಿ. ಇವಾಗ ಇಲ್ಲಿ ಬನ್ನಿ. ಇಲ್ಲಿ ಬಂದರೆ ಅಯ್ಯೋ ಎಲ್ಲ ಇದೆ ರೀ, ಎಲ್ಲ ಇದೆ ರೀ ಅಂತಲೂ ಹೇಳ್ತಾ ಇದ್ದೀರಾ. ಏನ್ರಿ ಒಂದೊಂದು ಸಲ ಒಂದೊಂದು ಮಾತು ಹೇಳ್ತೀರಲ್ರಿ ಪರಸ್ಪರ ವಿರುದ್ಧವಾಗಿ ಅಂತ ಪ್ರಶ್ನೆ ಬರುತ್ತಾ ಇಲ್ವಾ? ಅದಕ್ಕೆ ಅರ್ಥ ಏನು? ಎಲ್ಲ ಕಾರ್ಯಕಾವಳಿಗೆ ಮಾಡೋ ಎಲ್ಲ ಅಂದ್ರೆ ಸ್ಪಷ್ಟವಾಗಿರೋ ವಿಷಯ ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ನಮ್ಮ ದೃಷ್ಟಿ ಎಲ್ಲಿದೆ ಅನ್ನೋದ್ರ ಮೇಲೆ ಮುಖ್ಯ ಬರುತ್ತೆ. ನನ್ನ ದೃಷ್ಟಿ ಬ್ರಹ್ಮದಲ್ಲೇ ಇದ್ಬಿಟ್ರೆ ಆವಾಗ ಹುಟ್ಟೋದು ಅನ್ನೋದು ಇಲ್ಲ, ಏನೂ ಇಲ್ಲ, ಜಗತ್ತು ಇಲ್ಲ, ಏನೂ ಇಲ್ಲ. ಅರ್ಥಾಯ್ತಾ? ನನ್ನ ದೃಷ್ಟಿ ಇಂದ್ರಿಯಗಳ ಮುಖಾಂತರ ಕಾರ್ಯದ ಮೇಲೆ ಬಿದ್ದರೆ ಆವಾಗ ಏನು ಹೇಳ್ತೀನಿ, ಎಲ್ಲ ಇದೆ ರೀ, ಇದೆಲ್ಲ ಅದೇ ಅಂತ ಹೇಳ್ತೀನೋ ಇಲ್ವೋ? ಅಂದ್ರೇನು, ನಾನು ಕಾರಣದಲ್ಲಿ ನಿಂತು ನೋಡಿದಾಗ ಒಂದು ವರ್ಣನೆ, ಕಾರ್ಯದಲ್ಲಿ ನಿಂತು ನೋಡಿದಾಗ ಇನ್ನೊಂದು ವರ್ಣನೆ. ಅದು ನೋಡೋದಕ್ಕೆ ಪರಸ್ಪರ ವಿರುದ್ಧವಾಗಿರುವಂಥ ಕಾಣಿಸುತ್ತೆ, ಆದರೂ ವಿರುದ್ಧವಲ್ಲ. ಇದು ಬರೀ ಇಲ್ಲಿ ಮಟ್ಟಿಗೆ ಇದೆ, ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ನೀವೇ ನೋಡಿ, ಅಲ್ಲೊಂದು ಚಕ್ರ ಬಿದ್ದಿದೆ, ಗೊತ್ತಾಯ್ತಾ? ನಾನು ಆ ಚಕ್ರವನ್ನೇ ಹೋಗಿ ನೋಡಿದ್ರೆ ಗುಂಡಿಗಿದೆ, ಹೀಗೆ ಇಲ್ಲೇ ಹೀಗೆ ನಿಂತ್ಕೊಂಡು ನೋಡಿದ್ರೆ. ಅಲ್ಲಿ ಬಿದ್ದಿದ್ರೆ ಕೋಳಿ ಮೊಟ್ಟೆ ಥರ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ಮೇಲೆ ಎತ್ತಿಬಿಟ್ರೆ ಒಂದು ಸರಳ ರೇಖೆ ಥರ, ಪಟ್ಟಿ ಥರ ಕಾಣಿಸುತ್ತೆ. ಹೌದಾ ಅಲ್ವಾ? ಏನ್ರಿ ಒಂದೇ ವಿಚಾರ, ಚಕ್ರನೂ ಹೌದು, ಕೋಳಿ ಮೊಟ್ಟೆನೂ ಹೌದು, ಇದು ಹೌದು, ಹೇಗ್ರಿ ಏನ್ರಿ ಅರ್ಥ ಇದು ಅಂತ ಯಾರಾದ್ರೂ ಕೇಳ್ತಾರೇನೋ? ನೀನು ಎಲ್ಲಿ ನಿಂತ್ಕೊಂಡು ನೋಡ್ತೀಯ ಅನ್ನೋದ್ರ ಮೇಲೆ ಹೋಗುತ್ತೆ. ಅರ್ಥ ಆಯ್ತಾ ನಿಮಗೆ? ಗೊತ್ತಾಗ್ತಾ ಇದೆಯಲ್ಲಪ್ಪ? ಇದು ನಮ್ಮ ಅನುಭವ. ಆದ್ದರಿಂದ ಇಲ್ಲಿ ಕಾರ್ಯ ಇಲ್ಲವೇ ಇಲ್ಲ ಅಂತ ಹೇಳಬೇಡಿ ಅಂತ ಹೇಳೋದು ಯಾವಾಗ? ನಮ್ಮ ದೃಷ್ಟಿ ಕಾರ್ಯದ ಮೇಲಿದ್ದಾಗ. ಕಾರ್ಯವಿಲ್ಲ, ಏನೂ ಇಲ್ಲ ರೀ, ಇರೋದು ಬ್ರಹ್ಮ ಒಂದೇ ಅಂತ ಹೇಳೋದು ಯಾವಾಗ? ಬ್ರಹ್ಮದಲ್ಲಿ ನಿಂತಿರುವಾಗ. ಇದನ್ನಿಟ್ಕೊಂಡು ಭಾಷ್ಯಕಾರರು ಮಾಂಡುಕ್ಯ ಕಾರ್ಯಕ್ಕೆ ಹೇಳ್ತಾರೆ ನೋಡಿ, ಅದ್ವೈತ ಸಿದ್ಧಾಂತ ಅನ್ನೋದು ಬಹಳ ವಿಸ್ತಾರವಾಗಿರೋ ಪ್ರೂಫ್ ಬೇಕಿದಕ್ಕೆ. ನಾವು ಇಲ್ಲಿಂದ ಶುರು ಮಾಡ್ಕೊಂಡು ಅಲ್ಲಿ ತಲುಪ್ತೀವಿ. ಲಾಂಗ್ ಪ್ರೂಫ್ ಇದೆ, ಗೊತ್ತಾಯ್ತಾ? ಆದ್ದರಿಂದ ಒಂದೊಂದು ಕಡೆ ವಾಕ್ಯಗಳು ಒಂದೊಂದು ಥರ ಕಾಣಿಸುತ್ತೆ. ಯಾವನು ಸಂಪೂರ್ಣವಾಗಿ ಸಮಗ್ರ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡಿದ್ದಾನೋ ಅವನಿಗೆ ಇಲ್ಲಿ ಹೇಳಿರೋ ವಾಕ್ಯ ಆ ಸಂದರ್ಭದಲ್ಲಿ ಹೇಳಿದ್ದು, ಇಲ್ಲಿ ಹೇಳಿರೋ ವಾಕ್ಯ ಈ ಸಂದರ್ಭದಲ್ಲಿ ಹೇಳಿದ್ದು ಅಂತ ವಿಂಗಡಿಸ್ಕೊಳ್ಳೋದಕ್ಕೆ ಸಮರ್ಥನಾಗ್ತಾನೆ. ಇಲ್ಲಿ ಹೋದರೆ ಬರಿಕೆ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೋತಾನೆ ಅಂತಿದೆ. ಸ್ಪಷ್ಟವಾಯ್ತಾ ನಿಮಗೆ? ಸ್ಪಷ್ಟವಾಗಿದೆಯಲ್ಲ? ಆದ್ದರಿಂದ ಯಾವ ವಾಕ್ಯವನ್ನೂ ಬಿಡಬಾರ್ದು. ನೀವು ನೋಡಿಪ್ಪ, ಯಾರೋ ಒಬ್ಬರಿದ್ದಾರೆ, ಗೊತ್ತಾ? ಅವ್ರನ್ನ ಒಬ್ಬರು ಕೆಲವರೆಲ್ಲ ತುಂಬ ಒಳ್ಳೆಯವರಪ್ಪ ಇವರು ಅಂತ ಹೇಳ್ತಾ ಇದ್ದಾರೆ. ಇನ್ಯಾರೋ ಇನ್ನೊಬ್ಬರು ಹೋಪ್ಲೆಸ್ ಫೆಲೋ, ನಮ್ಗೆ ಕಂಡ್ರೆ ಬೇಜಾರು ಅಂತಾರೆ. ಹೌದಾ ಇಲ್ವಾ? ಏನು ಅರ್ಥ ಇದಕ್ಕೆ ಅಂತ? ಅರ್ಥ ಇದೆ ಅಂದರೆ ಇವನ ದೃಷ್ಟಿಯಿಂದ ನೋಡಿದ್ದಾನೆ, ನನಗೆ ಅವತ್ತು ಹೀಗಂದ್ರು ಹಾಗೆ ಮಾಡಿದ್ರು ಅಂತ. ಅವನು ಇನ್ನೊಂದು ದೃಷ್ಟಿಯಿಂದ ನೋಡ್ತಾನೆ, ತನಗೆ ಹಾಗಂದ್ರು ಹೀಗಂದ್ರು. ಹೌದಾ ಇಲ್ವಾ?
ಅನುಭವದಲ್ಲಿ ಇರುತ್ತಾನೆ ಇವೆಲ್ಲನೂ. ನಾವು ಡಿಸ್ಕ್ರೈಬ್ ಮಾಡ್ತಾ ಇರೋದು ಒಬ್ಬರನ್ನೇ, ಗೊತ್ತಾಯ್ತಾ? ಆದ್ದರಿಂದ ಎಲ್ಲ ಕಡೆನೂ ಹೀಗೆ ಇದೆ. ಒಂದು ಹುಡುಗಿನ ಸುಮ್ಮನೆ ಹುಡುಗಿ ಅಂತಾರೆ, ಮುಂಚೆ ಮಗಳು ಅಂತ ಕರೀತಾರೆ, ಆಮೇಲೆ ಅವಳನ್ನೇ ಸೊಸೆ ಅಂತಲೂ ಅಂತಾರೆ, ಮಗಳು ಅಂತಲೂ ಅಂತಾರೆ, ಅವಳನ್ನೇ ಆಮೇಲೆ ತಾಯಿ ಅಂತಲೂ ಅಂತಾರೆ, ಮಗಳು ಅಂತಾರೆ, ಸೊಸೆ ಅಂತಲೂ ಅಂತಾರೆ, ಅವಳನ್ನೇ ಆಮೇಲೆ ಅಜ್ಜಿ ಅಂತಲೂ ಅಂತಾರೆ, ಮಗಳು ಅಂತಲೂ ಅಂತಾರೆ, ಎಲ್ಲ ಹೇಳ್ತಾರೋ ಇಲ್ಲ. ಏನು ಹಾಗಂದ್ರೆ ಒಬ್ಬಳಿಗೇನೆ ಏನ್ರಿ ಅಂದರೆ ಸಂದರ್ಭ. ಇದಕ್ಕೇನೆ ಇಂಗ್ಲೀಷ್ನಲ್ಲಿ ಫ್ರೇಮ್ ಉಪಯೋಗಿಸ್ತಾರೆ, ಸೈನ್ಸ್ನಲ್ಲಿ ಫ್ರೇಮ್ ಆಫ್ ರೆಫರೆನ್ಸ್ ಅಂತಾರೆ. ಫ್ರೇಮ್ ಆಫ್ ರೆಫರೆನ್ಸ್, ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ ಎಲ್ಲಿ ನಿಂತ್ಕೊಂಡು ನಾನು ನೋಡ್ತಾ ಇದ್ದೀನಿ ಅನ್ನೋದು ಮುಖ್ಯ. ಸ್ಪಷ್ಟವಾಗ್ತಾ ಇದ್ದಾನೆ ಹೇಳ ಮಾತು? ಇವಾಗ ನೀವೇ ನೋಡಿ, ನಾವು ಇಲ್ಲಿ ರೈಲ್ ಕೂತಿದ್ದೀವಿ, ಪಕ್ಕದಲ್ಲಿ ಒಂದು ರೈಲ್ ಇದೆ, ಪ್ಲ್ಯಾಟ್ಫಾರ್ಮ್ ಈ ಕಡೆ ಇದೆ. ಅವಾಗ ಇಲ್ಲಿ ಹೋದರೆ ಟ್ರೈನ್ ಹೊರಟುಬಿಡ್ತು ಅಂತೀನಿ. ಟ್ರೈನ್ ಹೊರಟುಬಿಡ್ತು ಅಂತ ಈ ಕಡೆ ತಿರು ನೋಡಿದ್ರೆ ಹೊರಟಿಲ್ಲ, ಇಲ್ಲೇ ಇದೆ. ಇದೇನ್ರಿ ಇದು? ಈ ಕಡೆ ನೋಡಿದ್ರೆ ಟ್ರೈನ್ ಹೊರಟು ಅಂತೀನಿ, ಈ ಕಡೆ ನೋಡಿಬಿಟ್ಟು ಇಲ್ಲ ಅಂತ ಹೇಳ್ತೀನಿ. ಅಂದರೆ ಎರಡೂ ನಿಜವೇ. ಯಾಕೆ? ಆ ಟ್ರೈನಿನ ದೃಷ್ಟಿಯಿಂದ ನೋಡಿದ್ರೆ ಈ ಟ್ರೈನ್ ಮುಂದಕ್ಕೆ ಹೋಗ್ತಾ ಇದೆ, ಈ ಪ್ಲ್ಯಾಟ್ಫಾರ್ಮ್ ದೃಷ್ಟಿಯಿಂದ ನೋಡ್ತಾ ಇದ್ದರೆ ಹೋಗ್ತಾ ಇಲ್ಲ. ಎರಡೂ ದೃಷ್ಟಿ ಕರೆಕ್ಟ್. ಅರ್ಥವಾಗ್ತಾ ಇದೆ ನಿಮಗೆ? ನೀವೇ ನಿಮ್ಮನ್ನೇ ನೋಡ್ಕೊಳ್ಳಿ. ನೀನು ಒಬ್ಬನೇ ಇವಾಗ ನಾನು ಬಹಿಷ್ಪ್ರಜ್ಞಾ, ಎಲ್ಲ ತಿಳ್ಕೊಳ್ತಾ ಇದ್ದೀನಿ. ಇದೊಂದು ನಾನು ಅಂತಃಪ್ರಜ್ಞಾ, ಬರೀ ನನ್ನ ವಾಸನೆಗಳನ್ನ, ಮನಸ್ಸಿನ ವಾಸನೆಗಳು ನೋಡ್ತಾ ಇದ್ದೀನಿ. ನಾನು ಪ್ರಜ್ಞಾನಗನ, ಏನೂ ಗೊತ್ತಾಗ್ತಾ ಇಲ್ಲ. ಇದು ಮೂರೂ ವರ್ಣನೆ ನನ್ನ ಬಗ್ಗೆ ತಾನೆ. ಏನ್ರಿ ಒಬ್ಬರೇ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂತಲೂ ಹೇಳ್ತಾ ಇದ್ದೀರಾ, ಎಲ್ಲ ತಿಳ್ಕೊಳ್ತಾ ಇದ್ದೀನಿ ಅಂತಲೂ ಹೇಳ್ತಾ ಇದ್ದೀರಾ. ಏನ್ರಿ ಹಾಗಂದ್ರೆ ಅದೇನು ಹೇಳ್ತೀವಿ ನಾವು? ಸಂದರ್ಭ ನೋಡಪ್ಪ, ನೀನು ಒಬ್ಬನೇ ಇದ್ರೂ ಇಲ್ಲಿ ಹೆಸರುಗಳಿದೆಯಾ, ಅಲ್ಲಿ ಜಾಗ್ರತೆ ಸ್ವಪ್ನ ಸುಳ್ತಿ ಇದೆಯಾ ಅಂತ ಹೇಳ್ತೀವಲ್ವ? ವೇದಾಂತದ ಮಟ್ಟಿಗೆ ಏನು ತಪ್ಪಾಗಬೇಕಿವೆಲ್ಲ? ನಿಮ್ಗೆ ಅರ್ಥವಾಗ್ತಾ ಇದೆಯಾ? ವೇದಾಂತದಲ್ಲಿ ಇಷ್ಟು ಘೋರವಾಗಿರೋ ತಪ್ಪುಗಳಾಗೋದಕ್ಕೇನು ಕಾರಣ ಅಂದರೆ ಏನೋ ಮೂಲದಲ್ಲಿ ಏನೋ ದೋಷ ಮಾಡಿಬಿಟ್ಟಿದ್ದಾರೆ. ಆ ದೋಷದ ಕಾರಣದಿಂದ ಹೀಗೆಲ್ಲ ಆಗಿದೆ. ನೀವು ಇದನ್ನೆಲ್ಲ ಬಿಟ್ಬಿಟ್ರೆ ಶಂಕರ ಭಾಷ್ಯದಲ್ಲಿರೋ ಅದ್ವೈತ ಸಿದ್ಧಾಂತವನ್ನು ಕದಲಿಸೋದಕ್ಕೆ ಪರಮೇಶ್ವರನ ಕೈಲಾಗಲ್ಲ. ನಾವು ಸರಿಯಾಗಿ ತಿಳ್ಕೊಬೇಕಷ್ಟೇ. ತಪ್ಪಾಗಿ ತಿಳ್ಕೊಂಬಿಟ್ಟು ಅದ್ರ ಮೇಲೆ ಆಕ್ಷೇಪ ಮಾಡ್ತಾ ಇದ್ರೆ ಸ್ವಚ್ಛತಾ. ಆದ್ದರಿಂದ ಇಲ್ಲಿ ಏನಾಗಿದೆ ಅಂದರೆ, 3 ದೃಷ್ಟಾಂತ ಕೊಟ್ಟು ಆವಾಗ ಹೇಳ್ತಾರೆ, ಏನಾಶ್ರಿತಂ ಭವತ್ಯಮ ತಮ್ಮ ತಮ್ಮ ವಿಜ್ಞಾತ ಅಂತ ಕೇಳ್ತಲ್ಲ, ಆ ಸಂದೇಶವನ್ನು ಕೇಳ್ಬಿಟ್ಟಿದೆಯಾ ಅಂತ. ಇಲ್ಲ, ಅವ್ರಿಗೆ ಗೊತ್ತಿದ್ದಿರೋರು ಹೇಳೋರು, ದಯವಿಟ್ಟು ನೀವೇ ನನಗೆ ಹೇಳಬೇಕು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಶುರು ಮಾಡ್ತಾರೆ. ಹೇಳ್ತಾರೆ ನೋಡಿ, ಈ ಮಂತ್ರದಲ್ಲೇ ಇವಾಗ ನಾನು ಇಷ್ಟೊತ್ತು ಹೇಳಿದ್ವು, ಈ ಮಂತ್ರದಲ್ಲಿ ಇನ್ನೊಂದ್ಸಲ ರೆಪಿಟೇಷನ್ ಆಗುತ್ತೆ. ಇಲ್ಲಿ ನೋಡಿ ಏನಿದೆ ಗೊತ್ತಾ? ಸದೈವ ಸಂಹಿತ ಬಗ್ರಾಸೀತ್ ಏಕಮೇವ ದ್ವಿತೀಯ. ಇದೆಲ್ಲನೂ ಮುಂಚೆ ಸತ್ತೇ ಆಗಿತ್ತು. ಅದು ಹೇಗಿತ್ತು? ಏಕಂ, ಒಂದೇ ಒಂದು, ಏಕಮೇವ ಒಂದು, ಏಕಮೇವ ಒಂದೇ ಒಂದು, ಅದ್ವಿತೀಯ ಇನ್ನೊಂದು ಇರಲಿಲ್ಲ. ಒಂದನ್ನೇ 3 ಥರ ಹೇಳಿದೆ ಪಕ್ಕ ಮಾಡೋದಕ್ಕೆ. ಗೊತ್ತಾಯ್ತಾ? ಆಮೇಲೆ ಹೇಳುತ್ತೆ, ತದ್ಧೈಗಾಹು ಅಸನೇಪಿತ ವಿಗ್ರಹಾಸೀತ್ ಏಕಮೇವ ದ್ವಿತೀಯಂ ತಸ್ಮಾತ್ ಸಜ್ಜ ಆಯ್ತಾ. ಕೆಲವರು ಹೇಳ್ತಾರೆ ಇದೆಲ್ಲ ಅಸತ್ಯ ಆಗಿತ್ತು,
ಆ ಸತ್ತು ಒಂದೇ ಒಂದಾಗಿತ್ತು. ಆ ಸತ್ತಿಂದಲೇ ಇವೆಲ್ಲ ಸತ್ತೆಲ್ಲ ಹುಟ್ಟಿತು. ಚೆನ್ನಾಗಿ ತಲೆ ಕೆಡೋದಕ್ಕೆ ಇರೋ ಮಂತ್ರ ತಾನೇ ಇದು. ಇವಾಗ ಇಲ್ಲೇನಿದೆ ಸ್ಪಷ್ಟವಾಗಿ ಏನಿದೆ ಅಂದರೆ ಘಂಟಾಘೋಷವಾಗಿ ಹೇಳ್ತಾ ಇದೆ, ಸದೇವ ಸೌಮ್ಯದ ಮಗ್ರಾಸೀತ್, ಇದೆಲ್ಲ ಸತ್ಯ ಆಗಿತ್ತು ಅಂತ ಹೇಳ್ತಾ ಇದೆ. ಅದೇ ಎರಡನೇ ವಾಕ್ಯದಲ್ಲಿ ಇದೆಲ್ಲವೂ ಅಸತ್ಯ ಆಗಿತ್ತು ಅಂತಲೂ ಹೇಳ್ತಾ ಇದೆ. ಏನ್ರಿ ಇದು? ಅರ್ಥವಾಗ್ತಾ ಇದೆ ನಿಮಗೆ? ಕೆಲವು ಅಸತ್ತಾಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ಅವ್ರನ್ನ ಖಂಡನೆ ಏನು ಮಾಡಿಲ್ಲ. ಅಸತ್ತು ಅಂದ್ರೆ ಏನು ಅಂತ ಹೇಳಿದ್ದಾರೆ. ಅಸತ್ತು ಅಂದರೆ ಯಾವ ಅರ್ಥದಲ್ಲಿ ಅಸತ್ತು ಅಂತ ಹೇಳಿದ್ದಾರೆ ಅನ್ನೋದನ್ನು ಸ್ಪಷ್ಟ ಮಾಡ್ತಾ ಇದ್ದಾರೆ ಇಲ್ಲಿ. ಗೊತ್ತಾಗ್ತಾ ಇದೆ ನಿಮಗೆ? ನೋಡಿ ಇನ್ನೊಂದ್ಸಲ ಕೇಳಿ. ಇಲ್ಲಿ ಸದೇವ ಸೌಮ್ಯದ ಮಗ್ರಾಸೀತ್ ಇನ್ನೊಂದು ಮೊದಲನೇ ವಾಕ್ಯ ಏಕಮೇವಾದ್ವಿತೀಯಂ, ಇನ್ನೊಂದು ಅಸದೇವಿತ ಮಗ್ರಾಸೀತ್ ಅಂತ. ಅದು ಪೂರ್ತಿ ಒಂದಕ್ಕೊಂದಕ್ಕೆ ವಿರುದ್ಧ ಶ್ರುತಿಯಲ್ಲೇ ಇದೆ. ಇವಾಗ ಶ್ರುತಿಯಲ್ಲಿ ಇರೋದನ್ನು ನಾವು ಬಿಡೋ ಹಾಗಿಲ್ಲ. ಇದನ್ನ ಗೊತ್ತಾಯ್ತಲ್ವಾ? ಶ್ರುತಿ ಪ್ರಮಾಣ ಅಂತ ನಾವು ಒಪ್ಕೊಂಡಿದ್ವಿ. ಬ್ರಹ್ಮ ತಿಳ್ಕೊಳ್ಬೇಕಾಗಿದ್ದರೆ ಶ್ರುತಿ ಅಂತ ಪ್ರಮಾಣ ಅಂತ ಒಪ್ಕೊಂಡಾಯ್ತೋ ಇಲ್ವೋ? ಆದ್ದರಿಂದ ಬಾಯಿ ಮುಚ್ಕೊಂಡು ಇವೆರಡನ್ನು ಸಮನ್ವಯ ಮಾಡಬೇಕಷ್ಟೆ. ಸ್ಪಷ್ಟವಾಗ್ತಾ ಇದೆ ನಿಮಗೆ? ಹಾಗಾದರೆ ಅಸತ್ ಅಂದರೆ ಯಾವ ಅರ್ಥದಲ್ಲಿ ಹೇಳಿದ್ರು? ಸತ್ ಅಂದರೆ ಯಾವ ಅರ್ಥದಲ್ಲಿ ಹೇಳಿದ್ರು? ಅದರ ಅರ್ಥಗಳು ಬೇರೆ ಇದೆ, ದೃಷ್ಟಿಕೋನ ಬೇರೆ ಇದೆ. ಗೊತ್ತಾಗ್ತಾ ಇದೆಯಾ? ಯಾವುದೋ ಒಂದು ದೃಷ್ಟಿಯಿಂದ ನೋಡಿದಾಗ ಈ ವಾಕ್ಯ ಕರೆಕ್ಟು, ಇದನ್ನೇ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಎರಡನೇ ವಾಕ್ಯ ಕರೆಕ್ಟು. ನಿಮ್ಗೆ ಅರ್ಥವಾಗ್ತಾ ಇದೆಯಲ್ಲೇ? ಯಾಕೆಂದರೆ ಇಲ್ಲಿ ಹಿಂದೆನೇ ಏನಿದೆ ಅಂದರೆ ವಾಚಾರಂಭಣ ವಿಕಾರೋನ ಮೃತಿಕೆ ತೇವ ಸತ್ಯಂ ಅಂತ ಹೇಳಿದೆ. ಇರೋದು ಮೃತಿಕೆ ಒಂದೇ ಅಂತ ಹೇಳಿದೆ. ಇರೋದು ಮೃತಿಕೆ ಒಂದೇ ಅಂತ ಹೇಳಿದರೆ ಒಂದೇ ಅಂತ ಹೇಳಿದ ಮೇಲೆ ಇದೊಂದು ಇರಬಾರ್ದು ಅಂತಾಯಿತು. ಆದ್ದರಿಂದ ಇದನ್ನು ಅಸತ್ತು ಅಂತ ಹೇಳೋದಕ್ಕೆ ಅವಕಾಶವಿದೆ. ಏನು ಕ್ಯಾಚ್ ಮಾಡಿದ್ದಾರೆ ನನ್ನ ಪಾಯಿಂಟು? ಸದೇವ ಸಮಿತಿ ಮಗ್ರಾಸೀತ್ ಅಂದರೆ ಇದೊಂದೇ ಒಂದಿತ್ತು, ಒಂದೇ ಒಂದು ಆಗಿದ್ದು ಅಂದರೆ ಅಲ್ಲಿಗೆ ಇದೆಲ್ಲನೂ ಇರಲಿಲ್ಲ ಅಂತ ಆಗೋಯ್ತಲ್ಲ. ಅದ್ರ ಇರಲಿಲ್ಲ ಅಂತಂದ್ರೆ ಏನು ಅರ್ಥ? ಇತ್ತು ಅಂತಲೇ ಹೇಳ್ತಾ ಇದಮ್ಮ ಅಗ್ರ ಸದೇವ ಆಸೀತ್ ಅಂತ ಇದೆ. ಅದೇ ಆಗಿತ್ತು ಅಂದ್ರೆ ಇವಾಗ ಆಗಿರೋದಾದ್ರೆ ಅಸತ್ತಾಗಿರಬೇಕು. ಮುಂಚೆ ಆಗಿತ್ತು ಸತ್ತು, ಇವಾಗ ಅಲ್ಲ ಅಂತ ತಾನೇ ಆಗುತ್ತೆ. ಆದ್ದರಿಂದ ಹೀಗೂ ಹೇಳ್ಬೋದು ಹಾಗೂ ಹೇಳ್ಬೋದು ಅನ್ನೋದಿದೆ. ಯಾವ ಅರ್ಥದಲ್ಲಿ ಹೇಳಿದೆ, ಯಾತಿಗೋಸ್ಕರ ಹೇಳಿದೆ, ಹೀಗೆ ಸರ್ಕಸ್ ಮಾಡಿದ್ರಿಂದ ಲಾಭ ಏನುಂಟಾಯಿತು? ಈ ಸರ್ಕಸ್ ಮಾಡಿದ್ರಿಂದ ಲಾಭ ಏನುಂಟಾಯಿತು ಅನ್ನೋದು ನಾನು ನಾಳೆ ಹೇಳ್ತೀನಿ. ಏನು ಗೊತ್ತೇನು ಲಾಭ? ಅರ್ಥ ಅನ್ನೋದು ದೃಢವಾಯಿತು, ಇವಾಗ ಸ್ಪಷ್ಟವಾಯ್ತು ನನಗೆ ಅಂತ ಬರ್ತದೆ. ಹೌದಲ್ಲ? ಎಲ್ಲಿ ನೆನೆಸ್ಕೊಳ್ಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಈಶ್ವರೋ ಗುರುರಾತ್ಮೇತಿ